ಯದುನಂದನ್ IHC. ಸೊ ಹಿಂದಿನ ತರಗತಿಯಲ್ಲಿ ನಾವು ಫಿನಾನ್ಷಿಯಲ್ ಅಕೌಂಟಿಂಗ್ ಅದರ ಬೇಸಿಕ್ ಕಾನ್ಸೆಪ್ಟ್, ಮೀನಿಂಗು ಮತ್ತು ಕನ್ವೆನ್ಷನ್ಗಳ ಬಗ್ಗೆ ನಾವೇನು ಮಾಡಿದ್ವಿ, ಅರ್ಥಗಳನ್ನು ಯಾವ ರೀತಿ ಅದು ವರ್ಕ್ ಆಗುತ್ತೆ, ಕೆಲಸ ಮಾಡುತ್ತೆ ಅನ್ನೋದನ್ನು ನಾವು ತಿಳ್ಕೊಂಡಿದ್ವಿ. ಈಗ ಅದರ ಮುಂದುವರೆದ ಭಾಗವನ್ನು ಇಂದು ನಾನು ತಮ್ಮಲ್ಲಿ ಮಂಡಿಸ್ತಾ ಇದ್ದೇನೆ. ಸೊ ನಿನ್ನೆ ಏನು ಮಾಡಿದ್ವಿ ಅದನ್ನು ಇನ್ನೊಂದ್ಸರಿ ಲೈಟಾಗಿ ಗ್ಲಾನ್ಸ್ ಮಾಡಿಕೊಂಡು ನಾವು ಮುಂದಿನ ಭಾಗಕ್ಕೆ ಹೋಗೋಣ. ಸೊ BCOC 131 ಫೈನಾನ್ಷಿಯಲ್ ಅಕೌಂಟಿಂಗ್. ಫಸ್ಟ್ ನಾವು ವಾಟ್ ಈಸ್ ಅಕೌಂಟಿಂಗ್ ಅನ್ನೋದನ್ನು ನಾವು ಕಲ್ತಿದ್ವಿ. ಅಕೌಂಟಿಂಗ್ ಅಂದರೆ ರೆಕಾರ್ಡಿಂಗ್, ಕ್ಲಾಸಿಫೈಯಿಂಗ್, ಸಮ್ಮರೈಸಿಂಗ್ ಆಫ್ ಫಿನಾನ್ಷಿಯಲ್ ಇನ್ಫಾರ್ಮೇಷನ್ ಆರ್ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್. ಹಂಗಂದರೆ ಹಣಕಾಸಿನ ವಹಿವಾಟುಗಳನ್ನು ನಾವು ಈ ರೀತಿ 3 ಭಾಗಗಳನ್ನಾಗಿ ಮಾಡಿಕೊಂಡು ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ನ ಏನು ಮಾಡ್ತೀವಿ, ರೆಡಿ ಮಾಡ್ತೀವಿ ಅಂತ ಹೇಳಿದ್ವಿ. ಸೊ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂದರೆ ಏನೇನು ಬರುತ್ತೆ ಅನ್ನೋದನ್ನು ನಾವು ತಿಳ್ಕೊಂಡಿದ್ವಿ. ಸೊ ಇದೆ ನೋಡಿ, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂದರೆ ಟ್ರಯಲ್ ಬ್ಯಾಲೆನ್ಸ್, ಟ್ರೇಡಿಂಗ್ ಅಕೌಂಟ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್. ಸೊ ನಮಗೆ ಮೇನಾಗಿ ಬರೋದು ಇಲ್ಲಿ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಬರುತ್ತೆ. ಸೊ ಇದನ್ನು ನಾವೇನಂತ ಕರಿತೀವಿ, ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂತ ಕರಿತೀವಿ. ಸೊ ಈ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ಗಳನ್ನ ಮಾಡಬೇಕು ಅಂದರೆ ನಮ್ಗೆ ಏನು ಬೇಕಾಗುತ್ತೆ ನೋಡಿ, 3ನೇ ಪಾಯಿಂಟಲ್ಲಿದೆ ನೋಡಿ, ಕ್ಯಾಪಿಟಲ್ಲು, ರೆವೆನ್ಯೂ, ಡೆಫರ್ಡ್ ರೆವೆನ್ಯೂ ಎಕ್ಸ್ಪೆಂಡಿಚರು, ಯಾವುದು ನಮಗೆ ಅಸೆಟ್ ಆಸ್ತಿ, ಯಾವುದು ನಮಗೆ ಋಣಭಾರ ಲಯಬಿಲಿಟಿ, ಅವುಗಳನ್ನು ಮೊದಲು ನಾವು ಏನು ಮಾಡಬೇಕು, ಇಲ್ಲಿ ಐಡೆಂಟಿಫೈ ಮಾಡಬೇಕು. ಮೊದಲು ಅದನ್ನು ಗುರುತಿಸಿದ್ರೆ ನಾವು ಇದುಗಳನ್ನ ಮಾಡೋದು ಏನಾಗುತ್ತೆ, ಈಸಿ ಆಗುತ್ತೆ. ಸೊ ಕ್ಯಾಪಿಟಲ್ ಅಂದರೆ ಹೇಳಿದ್ದೆ, ಕ್ಯಾಪಿಟಲ್ ಐಟಮ್ಸ್ ಅಂತ ಬರುತ್ತೆ. ಕ್ಯಾಪಿಟಲ್ ಐಟಮ್ಸ್ ಅಂದರೆ ಈ ಐಟಮ್ಸ್ಗಳು ಏನಾಗುತ್ತೆ, ಒಂದು ಸರಿ ನಾವು ಖರ್ಚು ಮಾಡಿದರೆ ತುಂಬ ವರ್ಷಗಳ ಕಾಲ ಅದರ ಏನು ಮಾಡ್ಬೋದು, ಬೆನಿಫಿಟ್ನ ತಗೋಬೋದು. ಸೊ ಹಿಂದಿನ ಕ್ಲಾಸಲ್ಲಿ ಅದನ್ನೆಲ್ಲ ಇನ್ನೂ ವಿವರಣೆಯಾಗಿ ಇನ್ನೂ ಕೊಡ್ತೀನಿ ಎಕ್ಸಾಂಪಲ್ ಸಮೇತ. ಸೊ ಈಗ ನಿನ್ನೆ ಕ್ಲಾಸ್ನಲ್ಲಿ ಸೊ ಅಕೌಂಟಿಂಗ್ ಕಾನ್ಸೆಪ್ಟ್ 10 ಕಾನ್ಸೆಪ್ಟ್ಗಳನ್ನು ನಾವು ತಿಳ್ಕೊಂಡಿದ್ವಿ. ಅದೇ ರೀತಿ 3 ಅಕೌಂಟಿಂಗ್ ಕನ್ವೆನ್ಷನ್ಸ್ ಪ್ರಾಕ್ಟೀಸಸ್ನ ತಿಳ್ಕೊತಾ ಇದ್ವಿ. ಸೊ ಹಿಂದಿನ ಕ್ಲಾಸಲ್ಲಿ ಲಾಸ್ಟ್ ಒಂದು ಅಕ್ರೂವಲ್ ಬೇಸಿಸ್ ಕನ್ವೆನ್ಷನ್ನ ಕಲಿತಾ ಇದ್ವಿ. ಅದಕ್ಕೆ ಕ್ಲಾಸ್ ಎಂಡ್ ಆಗಿತ್ತು. ಸೊ ಈಗ ಅಲ್ಲಿಂದ ಏನು ಮಾಡ್ಕೊಂಡು ಹೋಗೋಣ, ಸೊ ತರಗತಿಯನ್ನು ನಾವು ಪ್ರಾರಂಭ ಮಾಡ್ತಾ ಹೋಗೋಣ. ಅಕ್ರೂವಲ್ ಬೇಸಿಸ್ ಅಂತ ಇದೆ ಇಲ್ಲಿ. ಇದೇನಿದು ಅಕೌಂಟಿಂಗ್ ಕನ್ವೆನ್ಷನ್ನು ಪ್ರಾಕ್ಟೀಸಸ್ಸು. ಕನ್ವೆನ್ಷನ್ಸ್ ಅಂದರೆ ಪ್ರಾಕ್ಟೀಸ್ ಅಂತ ಅರ್ಥ. ಕನ್ನಡದಲ್ಲಿ ಅದನ್ನು ನಾವು ಅಕೌಂಟಿಂಗ್ ಮಾಡಬೇಕಂದಾಗ ಯಾವ್ಯಾವ ಪದ್ಧತಿಗಳನ್ನು ನಾವು ಅನುಸರಿಸ್ಕೊಂಡು ಬರ್ತಿದ್ದೀವಿ ಅನ್ನೋದನ್ನು ನಾವು ಮಾಡಿದ್ವಿ. ಸೊ ಇದು ಲಾಸ್ಟ್ ಪಾಯಿಂಟ್ ಏನು ಹೇಳಿದೆ, ಲಾಸ್ಟ್ ಕ್ಲಾಸಲ್ಲಿ ಲಾಸ್ಟ್ ಪಾಯಿಂಟಿಗೆ ನಿಲ್ಲಿಸಿದ್ವಿ. ಸೊ ಈಗ ಇಲ್ಲಿಂದ ಏನು ಮಾಡ್ಕೊಂಡು ಹೋಗೋಣ, ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಸೊ ಅಕ್ರೂವಲ್ ಅಂದರೆ in general it is assumed that accounts are always prepared on the basis of accrual basis. ಯಾವಾಗಲೂ ನಾವು ಅಕೌಂಟ್ಸ್ನ ನಾವು ಪ್ರಿಪೇರ್ ಮಾಡೋದು ಅಕ್ರೂವಲ್ ಬೇಸ್ ಮೇಲೆ ಅಂತ ಹೇಳ್ತಾ ಇದ್ದಾರೆ. ಸೊ ಅಕ್ರೂವಲ್ ಬೇಸಿಸ್ ಅಂದರೆ ಏನಂತ ಅರ್ಥ, ಸೊ ಯಾವುದೇ ದುಡ್ಡು ಬರುತ್ತೆ ಅನ್ನೋ ಒಂದು ಅಸಂಪ್ಷನ್, ಅಂದ ನಂಬಿಕೆಯಿಂದ ನಾವು ಏನು ಮಾಡ್ಕೊಂಡು ಹೋಗ್ತೀವಿ, ಪ್ರಿಪೇರ್ ಮಾಡ್ತಾ ಹೋಗ್ತೀವಿ. ಎಕ್ಸಾಂಪಲ್ ಕೊಟ್ಟಿದ್ದಾನೆ ನೋಡಿ, ಸ್ಯಾಲರಿ ಪೇಯಬಲ್ ಟು ಎಂಪ್ಲಾಯೀಸ್ ಅಂತ ಕೇಳಿದ. ಪೇಯಬಲ್ ಅಂದರೆ ಏನಂತ ಅರ್ಥ, ಸ್ಯಾಲರಿ ಅಂತಂದರೆ ಗೊತ್ತಲ್ಲ ನಿಮ್ಗೆ, ಸಂಬಳ. ಪೇಯಬಲ್ ಅಂದರೆ ಏನಂತ ಅರ್ಥ, ಕೊಡಬೇಕಾಗಿರೋದು. ಪೇಯ್ಡ್ ಅಂತ ಬಂದರೆ ಕೊಟ್ಟಿದೆ ಆಲ್ರೆಡಿ, ಪೇಯಬಲ್ ಅಂತಂದರೆ ಕೊಡಬೇಕಾಗಿದೆ ಟು ಎಂಪ್ಲಾಯೀಸ್ ಅಂತ ಅರ್ಥ. ಈಗ ನಾವೇನು ಮಾಡ್ತೀವಿ, ಕೆಲಸ ಮಾಡಿದಾಗ ಮಾರ್ಚ್ ಸ್ಯಾಲರಿನ ಯಾವಾಗ ಕೊಡ್ತೀವಿ, ಏಪ್ರಿಲಲ್ಲಿ ಕೊಡ್ತೀವಿ. ಹಾಗಾದ್ರೆ ಸ್ಯಾಲ್ರಿ ಕೊಡ್ತೀವಲ್ಲ, ಸೊ ಅದು ನಮಗೆ ಇಂಟ್ರೆಸ್ಟ್. ನೆಕ್ಸ್ಟ್ ನೋಡಿದೆ ನೋಡಿ, ಇಂಟ್ರೆಸ್ಟ್ ರಿಸೀವೆಬಲ್ ಆನ್ ಇನ್ವೆಸ್ಟ್ಮೆಂಟ್ ಅಂತ ಇದೆ. ಇಂಟ್ರೆಸ್ಟ್ ಅಂದ್ರೆ ಏನು, ಬಡ್ಡಿ. ರಿಸೀವೆಬಲ್ ಅಂದ್ರೆ ಏನಂತ ಅರ್ಥ, ತಗೋಬೇಕು, ರಿಸೀವ್ ಮಾಡ್ಕೋಬೇಕು, ಇನ್ನೂ ಮಾಡ್ಕೊಂಡಿಲ್ಲ, ಮಾಡ್ಕೋಬೇಕು. ಆನ್ ಇನ್ವೆಸ್ಟ್ಮೆಂಟ್ ಅಂದರೆ ನಾವು ಯಾವುದೋ ಹಣವನ್ನು ಏನು ಮಾಡ್ತೀವಿ, ಬೇರೆ ಕಡೆ ಏನು ಮಾಡಿರ್ತೀವಿ, ಬಂಡವಾಳವಾಗಿ ಹೂಡಿಕೆ ಮಾಡಿರ್ತೀವಿ. ಸೊ ಅಲ್ಲಿ ನಮ್ಗೆ ಏನು ಬೇಕಾಗುತ್ತೆ, ಆ ಬಂಡವಾಳಕ್ಕೆ ನಮ್ಗೆ ಏನು ಕೊಡ್ತಾರೆ ಅವರು, ಬಡ್ಡಿಯನ್ನು ಕೊಡ್ತಾರೆ. ಆ ಬಡ್ಡಿ ಬರಬೇಕಾಗಿದೆ ಅಂತ ಅರ್ಥ. ರಿಸೀವೆಬಲ್ ಅಂದರೆ ಬರಬೇಕಾಗಿರೋದು, ಪೇಯಬಲ್ ಅಂದರೆ ಕೊಡಬೇಕಾಗಿರೋದು ಅಂತ ಅರ್ಥ. ನೆಕ್ಸ್ಟ್ ಇನ್ನು ಕೊಟ್ಟಿದ್ದಾನೆ ನೋಡಿ, ಡಿವಿಡೆಂಡ್ ರಿಸೀವೆಬಲ್ ಆನ್ ಶೇರ್ಸ್ ಅಂತ ಇದೆ. ನೀವು ಕೆಲವೊಂದು ವರ್ಡ್ಗಳನ್ನ ಕೇಳಿದ್ದೀರಾ, ಷೇರು ಮಾರುಕಟ್ಟೆ, ಷೇರು ಮೇಲೆ ಬಂಡವಾಳ ಹೂಡಿಕೆ ಮಾಡೋದು, ಅದೆಲ್ಲ ಕೇಳ್ತೀರಾ. ನಾವು ಕಂಪನಿಯ ಮೇಲೆ, ಶೇರ್ಸ್ನ ಮೇಲೆ ಇಂದ ನಮ್ಮ ಉಳಿತಾಯವನ್ನು ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ಮೇಲೆ, ಬಂಡವಾಳನ ಹೂಡಿಕೆ ಮಾಡಿದ್ಮೇಲೆ ಕಂಪನಿಯವರು ಏನು ಮಾಡ್ತಾರೆ ಅಂದರೆ, ಪ್ರಾಫಿಟ್ನಲ್ಲಿ ಅವ್ರು ಬರುವ ಲಾಭದಲ್ಲಿ ಒಂದು ಅಂಶವನ್ನು ಏನು ಮಾಡ್ತಾರೆ, ಯಾರ್ಯಾರು ಕಂಪನಿಯ ಶೇರುಗಳಲ್ಲಿ ಬಂಡವಾಳವನ್ನು ಹೂಡಿಕೆ ಮಾಡಿರ್ತಾರೋ ಅವ್ರಿಗೆ ಕೊಡ್ತಾರೆ ನೋಡಿ. ನೆಕ್ಸ್ಟು ಟ್ಯಾಕ್ಸ್ ಪೇಯಬಲ್ ಟು ಗವರ್ನಮೆಂಟ್, ಟ್ಯಾಕ್ಸ್ ತೆರಿಗೆ, ಪೇಯಬಲ್ ಕೊಡಬೇಕಾಗಿರೋದು,
ಕೊಟ್ಟಿರೋದು ಅಂತ ಬತ್ತಲ್ಲ ಇಲ್ಲೆಲ್ಲೂ ನೋಡಿ, ಅಕ್ರೂವಲ್ ಬೇಸಿಸ್ ನಲ್ಲಿ ಬರ್ಬೇಕಾಗಿರೋದು ಇಲ್ಲ ಅಂದ್ರೆ ಕೊಡಬೇಕಾಗಿರೋದು ಅಂತ ಬರ್ತಾ ಇದೆ. ಸೊ ಅದಕ್ಕೆ ನಾವು ಯಾವ ಬೇಸಿಸ್ ಮೇಲೆ, ಯಾವ ರೂಲ್ಸ್ ಪ್ರಕಾರ ನಾವು ಈ ಅಕ್ರೂವಲ್ ಅಕೌಂಟಿಂಗ್ ಕನ್ವೆನ್ಷನ್ ನ ಫಾಲೋ ಮಾಡ್ತೀವಿ ಅಂದ್ರೆ ಕೆಳಗಡೆ ಕೊಟ್ಟಿದ್ದಾನೆ ನೋಡಿ. ದ ಕಂಪನಿ ಲಾ, ಕಂಪನಿ ಲಾ ಅಂದ್ರೆ ಕಂಪನಿಯ ಕಾನೂನು ಅಥವಾ ಇನ್ಕಮ್ ಟ್ಯಾಕ್ಸ್ ಆಕ್ಟ್, ಆದಾಯ ತೆರಿಗೆ ಕಾಯ್ದೆ ಪ್ರಿಸ್ಕ್ರೈಬ್ಸ್ ಅಂದ್ರೆ ಹೇಳಿರೋ ಪ್ರಕಾರ ಆಲ್ ಕಂಪನೀಸ್ ಅಂದ್ರೆ ಎಲ್ಲಾ ಕಂಪನಿಗಳು ಕೂಡ ಟು ಫಾಲೋ ಅಕ್ರೂವಲ್ ಬೇಸಿಸ್. ಅಕ್ರೂವಲ್ ಬೇಸಿಸ್ ಅಂದ್ರೆ ಬರಬೇಕಾಗಿರೋದು ಇಲ್ಲ ಕೊಡಬೇಕಾಗಿರೋದು, ಆ ಬೇಸಿಸ್ ನಲ್ಲಿ ಅಕೌಂಟಿಂಗ್ ನ ಪ್ರಿಪೇರ್ ಮಾಡಬೇಕು ಅಂತ ಹೇಳ್ತಾ ಇದೆ. ಬಟ್ ಈ ಅಕ್ರೂವಲ್ ಬೇಸಿಸ್ ಎಲ್ಲಾ ಕಂಪನಿಗಳಿಗೂ ಏನಾಗಲ್ಲ, ಅನ್ವಯ ಆಗೋದಿಲ್ಲ. ಇದು ಅನ್ವಯ ಯಾವುದಕ್ಕೆ ಆಗೋದಿಲ್ಲ ಅಂತಂದ್ರೆ ಕೊಟ್ಟಿದ್ದಾನೆ ನೋಡಿ, ಅಕೌಂಟಿಂಗ್ ಎಕ್ಸೆಪ್ಟ್ ಅಂದ್ರೆ ಇವುಗಳನ್ನ ಬಿಟ್ಟು, ಇದನ್ನ ಬಿಟ್ಟು ಅಂತ ಅರ್ಥ. ಫಾರ್ ಪ್ರೊಫೆಷನಲ್ ಫರ್ಮ್ಸ್, ಪ್ರೊಫೆಷನ್ ಅಂದ್ರೆ ಏನ್ ಬರುತ್ತೆ, ಈಗ ಲಾಯರ್ಸ್ಗಳು ಬರ್ತಾರೆ, ಇಂಜಿನಿಯರ್ಗಳು ಬರ್ತಾರೆ, ಟೀಚರ್ಗಳು ಬರ್ತಾರೆ. ಸೊ ಇದೆಲ್ಲ ಇವುಗಳನ್ನ ಬಿಟ್ಟು. ಅಂಡ್ ಗೌರ್ನಮೆಂಟ್ ಆರ್ಗನೈಸೇಷನ್ ಅಂತ ಕರಿತೀವಿ. ಗೌರ್ನಮೆಂಟ್ ಆರ್ಗನೈಸೇಷನ್ ಅಂದ್ರೆ ಸರ್ಕಾರಿ ಕಂಪನಿಗಳು, ಸರ್ಕಾರಿ ನಿಯಮಿತ ಕಂಪನಿಗಳು, ಈ ಲಿಮಿಟೆಡ್ಗಳು ಇವೆಲ್ಲ ಬರುತ್ತಲ್ಲಪ್ಪ, ಅದಕ್ಕೆ ಏನ್ ಮಾಡ್ತಾರೆ, ಅದಕ್ಕೆ ಮಾತ್ರ ಕ್ಯಾಶ್ ಬೇಸಿಸ್ ನ ಯೂಸ್ ಮಾಡಿ. ಕ್ಯಾಶ್ ಬೇಸಿಸ್ ಯೂಸ್ ಅಂದ್ರೆ ಅಂತ ಅರ್ಥ, ಬಂದಾದ್ಮೇಲೆ ಕ್ಯಾಶ್ ಬಂದಾದ್ಮೇಲೆ ಟ್ರೀಟ್ ಮಾಡಿ ಅಂತ ಅರ್ಥ. ಸೊ ಅದು ಬಿಟ್ಟು ಬೇರೆದಕ್ಕೆಲ್ಲ ಏನ್ ಮಾಡ್ತೀವಿ, ಅಕ್ರೂವಲ್ ಹಂಗಂದ್ರೆ ಕೊಡಬೇಕಾಗಿದೆ, ಬರಬೇಕಾಗಿದೆ, ಅದರ ಆಧಾರದ ಮೇಲೆ ಮಾಡ್ಕೊಂಡು ಹೋಗ್ತೀವಿ. ಸೊ ಇಲ್ಲಿ ಅಕೌಂಟಿಂಗ್ ಕನ್ವೆನ್ಷನ್ ನಿನ್ನೆ ಒಂದು ಪಾಯಿಂಟ್ ಏನಾಗಿದ್ವಿ ಕ್ಲಾಸ್ನಲ್ಲಿ ಎಂಡ್ ಆಗಿತ್ತು. ಸೊ ಅದರಿಂದ ಕಂಟಿನ್ಯೂ ಮಾಡಿದ್ದೀವಿ. ಸೊ ಈಗ ಅಕೌಂಟಿಂಗ್ ಕಾನ್ಸೆಪ್ಟ್ಸ್ 10 ಕಾನ್ಸೆಪ್ಟ್ಗಳನ್ನ ಮುಗಿಸಿದ್ದೀವಿ. ಅದ್ರ ಜೊತೆಗೆ 3 ಅಕೌಂಟಿಂಗ್ ಕನ್ವೆನ್ಷನ್ಸ್ಗಳನ್ನ ನಾವೇನ್ ಮಾಡಿದ್ದೀವಿ, ಮುಗಿಸಿದ್ದೀವಿ. ಈಗ ನೆಕ್ಸ್ಟ್ ಮುಂದಿನ ಟಾಪಿಕ್ಗೆ ಬರೋಣ. ನಾನು ನಿಮಗೆ ಮೊದಲೇ ಹೇಳಿದೆ ಕ್ಯಾಪಿಟಲ್ ಐಟಮ್ ಅಂದ್ರೆ ಏನು, ರೆವೆನ್ಯೂ ಅಂದ್ರೆ ಏನು, ಅದ್ರ ಬಗ್ಗೆ ತಿಳ್ಕೊಂಡು ಹೋಗೋಣ. ಕ್ಲಾಸಿಫಿಕೇಶನ್ ಆಫ್ ಅಕೌಂಟಿಂಗ್ ಈವೆಂಟ್ ಅಂತ ಕರಿತೀವಿ. ಹಾಗಾದ್ರೆ ನಾವು ಅಕೌಂಟ್ ಮಾಡುವಂತ ಪ್ರಕ್ರಿಯೆಯಲ್ಲಿ ಇರಬೇಕಾದ್ರೆ ಕೆಲವೊಂದು ಎಲ್ಲ ವಹಿವಾಟುಗಳನ್ನ ನಾವೇನ್ ಮಾಡ್ಬೇಕಾಗುತ್ತೆ, 4 ರೀತಿ ವಿಭಾಗಗಳನ್ನಾಗಿ ಮಾಡ್ಕೋಬೇಕಾಗುತ್ತೆ. ಯಾಕೆಂದ್ರೆ ನಾವು ಇಲ್ಲಿ ಎಷ್ಟು ಅಕೌಂಟ್ನ ಪ್ರಿಪೇರ್ ಮಾಡ್ತೀವಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ನಲ್ಲಿ, ಗೊತ್ತಿರೋ ಪ್ರಕಾರ, ನಾನು ಹೇಳಿರೋ ಪ್ರಕಾರ ಟ್ರೇಡಿಂಗ್ ಅಕೌಂಟು, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟು, ಬ್ಯಾಲೆನ್ಸ್ ಶೀಟ್ ಅಂತ ಅಲ್ವಾ. ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನಲ್ಲಿ ನಾವು ಯಾವಾಗಲೂ ಏನ್ ಮಾಡ್ತೀವಿ, ರೆವೆನ್ಯೂ ಐಟಮ್ಸ್ ನ ಮಾತ್ರ ತಗೋತೀವಿ. ರೆವೆನ್ಯೂ ಅಂದ್ರೆ ಅಂತ ಅರ್ಥ, ರೆಗ್ಯುಲರ್ ಆಗಿ ಬರ್ತಾ ಇರುವಂತದ್ದು ದುಡ್ಡು ಅಥವಾ ರೆಗ್ಯುಲರ್ ಆಗಿ ಖರ್ಚಾಗ್ತಾ ಇರುವಂತದ್ದು. ಈಗ ಪರ್ಚೇಸ್ ಆಫ್ ನ್ಯೂಸ್ ಪೇಪರ್ ಅಂತ ಬರುತ್ತೆಪ್ಪ. ಹಾಗಾದ್ರೆ ನ್ಯೂಸ್ ಪೇಪರ್ನ ಒಂದು ಏನಾಗಿದೆ, ಒಂದು ಬಿಸ್ನೆಸ್ ತಗೋತಾ ಇದೆ. ಸೊ ಖರ್ಚು, ನ್ಯೂಸ್ ಪೇಪರ್ ಖರ್ಚು ಪ್ರತಿ ತಿಂಗಳು ಬರ್ತಾನೆ ಇರುತ್ತಲ್ವಾ, ಅಷ್ಟೇ. ಆ ಥರ ನಾವೇನ್ ಮಾಡೋದು, 1 ವರ್ಷಕ್ಕೆ 1 ಸಲಿನಾದ್ರೂ ಆ ಈವೆಂಟು, ಆ ಕಾರ್ಯ ನೆರವೇರಿದೆ ಆಗಲಿ, ಅದನ್ನ ನಾವೇನಂತ ಕರಿತೀವಿ, ರೆವೆನ್ಯೂ. ರೆವೆನ್ಯೂ ಅಂದ್ರೆ ರೆಗ್ಯುಲರ್ ಅಂತಾನೆ ಏನಾಗುತ್ತೆ, ನಿಯಮಿತವಾಗಿ ನಡೀತಾ ಇರುತ್ತೆ ಅಂತ ಅರ್ಥ. ಈ ಕ್ಯಾಪಿಟಲ್ ಐಟಮ್ಸ್ ಅಂದ್ರೆ ಏನಂತ ಅರ್ಥ, ಈ ಕ್ಯಾಪಿಟಲ್ ಐಟಮ್ಸ್ ಯಾವಾಗ್ಲೂ ನಿಯಮಿತವಾಗಿ ಬರ್ತಾ ಇರಲ್ಲ, ರೆಗ್ಯುಲಾರಿಟಿ ಇರೋದಿಲ್ಲ, ಇರ್ರೆಗ್ಯುಲಾರಿಟಿ ಇರುತ್ತೆ. ಇರ್ರೆಗ್ಯುಲಾರಿಟಿ ಅಂದ್ರೆ ಏನು, ನಾವು 1 ಸರಿ 2 ಅಥವಾ 3 ವರ್ಷಕ್ಕೆ 1 ಸರಿ ಖರ್ಚು ಮಾಡುವಂಥದ್ದು. ಈಗ ಪರ್ಚೇಸ್ ಆಫ್ ಮೋಟಾರ್ ಕಾರ್ ಅಂತ ಬರುತ್ತೆ. ಯಾವುದೋ ಒಂದು ಬಿಸ್ನೆಸ್ ಒಂದು ಕಾರನ್ನ ಪರ್ಚೇಸ್ ಮಾಡುತ್ತೆ, ಯಾವುದಕ್ಕೋಸ್ಕರ, ಬಿಸ್ನೆಸ್ಗೋಸ್ಕರ. ಈಗ ಯೋಚನೆ ಮಾಡಿ, ಸೊ ಪ್ರತಿ ತಿಂಗಳು ಪ್ರತಿ ವರ್ಷ ಹೊಸ ಕಾರುಗಳನ್ನ ಕೊಂಡ್ಕೋಬೇಕೇ ವಿನಃ ಅವ್ರೇನ್ ಮಾಡ್ತಾರೆ, ಅದೇ ಕಾರನ್ನ ತಿಂಗಳಿಗೂ ವಾರಕ್ಕೂ ತಗೋತಾ ಇರಲ್ಲ, ಸೇಲ್ ಮಾಡ್ತಾರಲ್ಲ ಅಲ್ವಾ. ಸೊ ಅದೇ ರೀತಿ ಈಗ ಒಂದು ಫ್ಯಾಕ್ಟ್ರಿ ಒಂದು ಮೆಷಿನ್ ನ ತಗೋತಾರೆ, ಪರ್ಚೇಸ್ ಮಾಡ್ತಾರೆ, ಕೊಂಡುಕೊಳ್ತಾರೆ. ಅವರು ಆ ಮೆಷಿನ್ ನ 1 ಸರಿ ಏನ್ ಮಾಡ್ತಾರೆ, ಪರ್ಚೇಸ್ ಮಾಡ್ತಾರೆ, 1 ಸರಿ ಅದಕ್ಕೆ ಬಂಡವಾಳವನ್ನು ಹೂಡಿಕೆ ಮಾಡ್ತಾರೆ. ಬಟ್ ಅದರ ಉಪಯೋಗ ಏನಾಗುತ್ತೆ, ನಿಯಮಿತವಾಗಿ ನಿರಂತರವಾಗಿ 1 ವರ್ಷಕ್ಕಿಂತ ಹೆಚ್ಚಿನ ವರ್ಷಗಳಿಗೆ ಏನಾಗುತ್ತೆ, ಅದರ ಬೆನಿಫಿಟ್ ಸಿಗ್ತಾ ಇರುತ್ತೆ. ಹಾಗೆ ಈಗ ನೋಡಿ, ಕ್ಲಾಸಿಫಿಕೇಶನ್ ಆಫ್ ಅಕೌಂಟಿಂಗ್ ಇವೆಂಟ್, ಫಸ್ಟ್ ಒನ್ ಕ್ಯಾಪಿಟಲ್ ಐಟಮ್ ಅಂತ ಕರಿತೀವಿ. ಈ ಕ್ಯಾಪಿಟಲ್ ಐಟಮ್ ಅಂದ್ರೆ ನೋಡಿ ಮೀನಿಂಗ್ ಕೊಟ್ಟಿದ್ದಾರೆ, ಎನಿ ಎಕ್ಸ್ಪೆಂಡಿಚರ್ ದಟ್ ಕ್ರಿಯೇಟ್ಸ್ ಅನ್ ಅಸೆಟ್ ಅಂತ ಇದೆ. ಯಾವ ಖರ್ಚು ನಿಮ್ಮ ಒಂದು ಆಸ್ತಿಯನ್ನ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತದೋ. ಈಗ ನೋಡಿ, ನಾನು ಈಗ 20 ಲಕ್ಷ ಕೊಟ್ಟು ನನ್ನ ಫ್ಯಾಕ್ಟ್ರಿಗೆ ಒಂದು ದೊಡ್ಡ ಮಿಷಿನ್ ಅನ್ನ ತಗೊಬಂದಿದ್ದೀನಿ. ಆ 20 ಲಕ್ಷ ಅನ್ನೋದೇನೋ ಒಂದು ಎಕ್ಸ್ಪೆಂಡಿಚರು. ಅದನ್ನ ಖರ್ಚು ಮಾಡಿದ್ರೆ ನನಗೇನ್ ಬರುತ್ತೆ, ನನ್ನ ಫ್ಯಾಕ್ಟ್ರಿಗೆ ಏನ್ ಬರುತ್ತೆ, ಒಂದು ಮೆಷಿನ್ ಬರುತ್ತೆ. ಮೆಷಿನ್ ಅನ್ನೋದು ಫ್ಯಾಕ್ಟ್ರಿಗೆ ಆಸ್ತಿ ಅಲ್ವಾ. ಹಾಗೆ ಎನಿ ಎಕ್ಸ್ಪೆಂಡಿಚರ್ ದಟ್ ಕ್ರಿಯೇಟ್ಸ್ ಅನ್ ಅಸೆಟ್, ಫಾರ್ ಎಕ್ಸಾಂಪಲ್ ಅಂತ ಇದೆ.
ಪರ್ಚೇಸ್ ಆಫ್ ಪ್ಲಾಂಟ್ ಅಂಡ್ ಮೆಷಿನರಿ. ಒಂದು ಫ್ಯಾಕ್ಟ್ರಿಗೆ, ಒಂದು ಕಂಪನಿಗೆ ಒಂದು ಪ್ಲಾಂಟ್ ಅಥವಾ ಒಂದು ಮೆಷಿನ್ನ ತಗೋತಾ ಇದೀವಿ. ಆ ಮಿಷಿನ್ ಏನಾಗುತ್ತೆ, ಆ ಬಿಸ್ನೆಸ್ಗೆ ಏನಾಗುತ್ತೆ, ಆಸ್ತಿ ಆಗುತ್ತೆ. ಆ ಖರ್ಚನ್ನ, ಆ ಮೆಷಿನ್ನ ತಗೊಳಕ್ಕೋಸ್ಕರ ನಾವು ಮಾಡಿರುವಂಥ ಖರ್ಚನ್ನ ನಾವೇನಂತ ಕರಿತೀವಿ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಯಾವ ಎಕ್ಸ್ಪೆಂಡಿಚರ್ ನಾವು ಒಂದು ಆಸ್ತಿಯನ್ನ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೋ, ಬಿಸ್ನೆಸ್ ವ್ಯೂ ಪಾಯಿಂಟ್ ಅಲ್ಲಿ ಮಾತ್ರ ಥಿಂಕ್ ಮಾಡಿ. ನಿಮ್ಮ ಪರ್ಸನಲ್ ಲೈಫನ್ನ ಇದಕ್ಕೆ ತರಬಾರ್ದು. ಯಾಕೆಂದ್ರೆ ಫಸ್ಟ್ ನಾವು ಹೇಳಿದ್ವಿ, ಓಕೆ, ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟ್. ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟ್ ಏನ್ ಹೇಳುತ್ತೆ, ಸೊ ನಿಮ್ಮಿಂದ ಬಿಸ್ನೆಸ್ ಸ್ಟಾರ್ಟ್ ಆಗಿರ್ಬೋದು, ಆದ್ರೆ ನೀವೇ ಬೇರೆ, ಬಿಸ್ನೆಸ್ಸೇ ಬೇರೆ. ಬಟ್ ಅಕೌಂಟಿಂಗ್ ನ ಮಾಡಬೇಕು ಅಂದಾಗ ನಾವು ಯಾರ ವ್ಯೂ ಪಾಯಿಂಟ್ ನಲ್ಲಿ ಯೋಚನೆ ಮಾಡಬೇಕು, ನಾವು ಬಿಸ್ನೆಸ್ ವ್ಯೂ ಪಾಯಿಂಟ್ ಅಲ್ಲಿ ಯೋಚನೆ ಮಾಡಬೇಕು. ಎರಡನೇದು ಕೊಟ್ಟಿದ್ದಾರೆ ನೋಡಪ್ಪ, ಇಂಪ್ರೂವ್ಮೆಂಟ್ಸ್ ಟು ಅಸೆಟ್ಸ್ that increases their usefulness or extend their effective useful life of the asset. ಒಂದು ಬಿಲ್ಡಿಂಗ್ ಇರುತ್ತೆ, ಆ ಬಿಲ್ಡಿಂಗ್ ನ ನಾವಿಲ್ಲಿ ತಗೋತಾ ಇಲ್ಲ, ಆ ಬಿಲ್ಡಿಂಗ್ ಏನಾಗಿದೆ, ದುಸ್ಥಿತಿಯಲ್ಲಿದೆ, ಬಿದ್ದೋಗುವಂಥದ್ದಲ್ಲಿದೆ. ಈಗ ಅದನ್ನ ನಾವೇನ್ ಮಾಡಬೇಕು, ಇಂಪ್ರೂವ್ಮೆಂಟ್ ಮಾಡಬೇಕು. ಈ ಪ್ಲಾಸ್ಟಿಂಗ್ ಮಾಡೋದು, ಸೊ ಸುಣ್ಣ ಬಣ್ಣ ಹೊಡ್ಸೋದು, ಈ ತರ ಎಲ್ಲ ಮಾಡ್ತೀವಿ. ಈ ತರ ಮಾಡೋದ್ರಿಂದ ಏನಾಗುತ್ತೆ, ಆ ಆಸ್ತಿಯ ಯೂಸ್ಫುಲ್ನೆಸ್, ಆಸ್ತಿಯನ್ನ ಇನ್ನೂ ತುಂಬಾ ವರ್ಷ ಬಳಕೆ ಮಾಡ್ಬೋದಾ. ಹಾಗೆ ಆಸ್ತಿನೇ ತಗೋಬೇಕು ಅಂತ ಏನಿಲ್ಲ, ಆಸ್ತಿಗೆ ಅದರ ಯೂಸ್ಫುಲ್ನೆಸ್, ಅದರ ಎಫೆಕ್ಟಿವ್, ನಾವು ತುಂಬಾ ವರ್ಷ ಯೂಸ್ ಮಾಡೋ ತರ ಮಾಡ್ಕೊಡೋದಕ್ಕೂ ನಾವು ಅದನ್ನ ಯೂಸ್ ಮಾಡ್ತೀವಿ. ಈಗ ಒಂದು ಮಿಷಿನ್ಗೆ ಇನ್ನೊಂದು ಮಿಷಿನ್ ಸಪೋರ್ಟ್ ತಗೊಳ್ಳೋದು, ಆಗ ಇದಾಗುತ್ತೆ, ಎರಡು ಮಿಷಿನ್ ತುಂಬಾ ವರ್ಷಗಳ ಕಾಲ ನಮ್ಗೆ ಏನ್ ಬರುತ್ತೆ, ಬಳಕೆಗೆ ಬರುತ್ತೆ. ಇನ್ನೊಂದು ಕೊಟ್ಟಿದ್ದಾನೆ ನೋಡಿ, ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಇನ್ ಟ್ರಾನ್ಸ್ಪೋರ್ಟಿಂಗ್ ಆನ್ ಅಸೆಟ್ ಟು ಇಟ್ಸ್ ಸೈಟ್ ಅಂಡ್ ಪ್ರಿಪೇರಿಂಗ್ ಫಾರ್ ಇಟ್ಸ್ ಯೂಸ್. ಹಂಗಂದ್ರೆ ಈಗ ನೀವು ತಿಳ್ಕೊಳ್ಳಿ, ಈಗ ಬೆಂಗಳೂರಿನಲ್ಲಿ ಮೆಟ್ರೋ ಕಾಮಗಾರಿ ನಡೀತಾ ಇದೆ. ಓಕೆ, ಮೆಟ್ರೋ ಕಾಮಗಾರಿಯಲ್ಲಿ ಸುರಂಗ ಕೊರೆಯುವಂತ ಮಿಷಿನ್ಗಳನ್ನ ತಗೊಂಡ್ಬಂದಿದ್ದೀವಿ. ಓಕೆ, ಸೊ ನಾವು ಅದನ್ನೇನ್ ಮಾಡ್ತಾ ಇದೀವಿ, ಜಪಾನಿಂದ ತಗೊಂಡಿದ್ದೀವಿ. ಇಲ್ಲ ನಾವು ದುಡ್ಡು ಕೊಟ್ಟು ಬೇಕಾದ್ರೆ ತಗೋಬಹುದು, ಇಲ್ಲ ಇಷ್ಟು ವರ್ಷಕ್ಕೆ ಅಂತ ನಾವೇನ್ ಮಾಡ್ಬೋದು, ತಗೊಬೋದು, ಬಾಡಿಗೆಗೆ ಅಂತ ಅಥವಾ ಲೀಸ್ಗೆ ಅಂತ ತಗೋಬಹುದು. ಇಲ್ಲಿ ನಾವು ಜಪಾನಿಂದ ಏನ್ ಮಾಡ್ತೀವಿ, ಹಡಗಿನ ಮೂಲಕ ಏನ್ ಬರುತ್ತದೋ ನಮ್ಮ ದೇಶದ ಬಂದರು ಪೋರ್ಟ್ಗೆ ಬರುತ್ತೆ. ಈಗ ಪೋರ್ಟ್ ಇಂದ ನಾವೇನ್ ಮಾಡ್ಬೇಕು, ಆ ಮಿಷಿನ್ನ ನಾವು ಕೆಲಸ ಮಾಡೋ ಜಾಗಕ್ಕೆ ತಗೊಂಡ್ಬರ್ಬೇಕು. ಈಗ ಫಸ್ಟ್ ಪಾಯಿಂಟ್ ನೋಡಿ, ನಾವೇ ಸ್ವಂತ ಬೈ ಮಾಡ್ತಾ ಇದ್ವಿ, ಪರ್ಚೇಸ್ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದೆ. ಎರಡನೇದು, ಅದು ಯೂಸ್ಫುಲ್ ಇನ್ನೂ ಜಾಸ್ತಿ ಆಗಲಿ ಅಂತ ಅದಕ್ಕೆ ಏನಾದ್ರು ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದೆ. ಈ ಮೂರನೇದು ಏನಾಗ್ತಾ ಇದೆ, ನೀವೇನಾದ್ರೂ ಅಸೆಟ್ ನ ಬೇರೆ ಕಡೆಯಿಂದ ನಿಮ್ಮ ಕಾರ್ಯಸ್ಥಳಕ್ಕೆ ತಗೊಂಡ್ಬರ್ಬೇಕು ಅಂದಾಗ ಕೆಲವೊಂದು ಖರ್ಚುಗಳು ಬರುತ್ತೆ. ಹಂಗಾದ್ರೆ ನೋಡಿ, ಈಗ ಮಂಗಳೂರಿಗೆ ಬರುತ್ತೆ ಅಂತ ತಿಳ್ಕೊಳ್ಳಿ, ಜಪಾನಿಂದ ಸುರಂಗ ಕೊರೆಯುವಂತ ಯಂತ್ರ. ಇವಾಗ ಮಂಗಳೂರಿಂದ ಬೆಂಗಳೂರಿಗೆ ತಗೋಬರ್ಬೇಕು ಅಂದ್ರೆ ಅದಕ್ಕೆ ಸಾರಿಗೆ ವೆಚ್ಚ ಆಗುತ್ತೆ. ಆ ಸಾರಿಗೆ ವೆಚ್ಚ ಅದು ಕೂಡ ನಾವೇನ್ ಮಾಡ್ತೀವಿ, ಇಲ್ಲಿ ಕ್ಯಾಪಿಟಲ್ ಐಟಮ್ ಅಂತ ಕರಿತೀವಿ. ಈಗ ಒಂದು ಅರ್ಥ ಆಯ್ತು, ಕ್ಯಾಪಿಟಲ್ ಐಟಮ್ ಅಂದ್ರೆ ಇದೊಂದು ಖರ್ಚು. ಈ ಖರ್ಚಿನಿಂದ ನಾವೇನಾಗುತ್ತೆ, ನಮ್ಮ ಬಿಸ್ನೆಸ್ಗೆ ಒಂದು ಆಸ್ತಿನ ನಾವೇನ್ ಮಾಡ್ಬೋದು, ಸಂಪಾದನೆ ಮಾಡ್ಬೋದು. ಇಲ್ಲ ಆಸ್ತಿಯನ್ನ ನಾವೇನ್ ಮಾಡ್ಬೋದು, ಕೊಂಡುಕೊಳ್ಳಬಹುದು. ಇಲ್ಲ ಅಂತಂದ್ರೆ ಆಸ್ತಿನ ನಾವೇನ್ ಮಾಡ್ಬೋದು, ಇನ್ನೂ ದೀರ್ಘಕಾಲ ಬಾಳಿಕೆ ಬರೋ ತರ ನಾವೇನ್ ಮಾಡ್ಕೋಬಹುದು, ಅದನ್ನ ಬದಲಾವಣೆ, ಇಂಪ್ರೂವ್ಮೆಂಟ್ಗಳನ್ನ ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ಆ ಆಸ್ತಿಯನ್ನ ಪರ್ಚೇಸ್ ಮಾಡ್ಬೇಕಾದ್ರೆ ಮಧ್ಯೆ ಆಗುವಂತ ಖರ್ಚುಗಳನ್ನ ನಾವೇನ್ ಮಾಡ್ಕೋಬೇಕು, ಕನ್ಸಿಡರ್ ಮಾಡಿದ್ರೆ, ತಿಳ್ಕೊಂಡ್ರೆ ಅದನ್ನ ನಾವೇನಂತ ಕರಿತೀವಿ, ಕ್ಯಾಪಿಟಲ್ ಐಟಮ್ ಅಂತ ಕರಿತೀವಿ. ಸೊ ಈಗ ನಿಮ್ಗೆಲ್ಲ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀರಿ. ಈಗ ನೆಕ್ಸ್ಟ್ ಹೋಗೋಣ, ರೆವೆನ್ಯೂ ಐಟಮ್. ಕ್ಯಾಪಿಟಲ್ ಅಂದ್ರೆ ಅದು ಒಂದ್ಸರಿ ಇದ್ ಮಾಡ್ತೀವಿ, ಮತ್ತೆ ತುಂಬಾ ವರ್ಷಗಳ ಕಾಲ ಅದರ ಬೆನಿಫಿಟ್ ಅನ್ನ ತಗೋತೀವಿ. ಅದೇ ರೆವೆನ್ಯೂ ಐಟಮ್ ಅಂದ್ರೆ ಏನು, ಸೊ ರೆವೆನ್ಯೂನಲ್ಲಿ ಆನ್ ಇನ್ಕಮ್ ಆರ್ ಎಕ್ಸ್ಪೆಂಡಿಚರ್. ಅಂದ್ರೆ ರೆಗ್ಯುಲರ್ ಆಗಿ ಇನ್ಕಮ್ ಬರ್ತಾ ಇದ್ರೆ ಅದನ್ನ ರೆವೆನ್ಯೂ ರಿಸಿಪ್ಟ್ಸ್ ಅಂತ ಕರಿತೀವಿ. ರೆಗ್ಯುಲರ್ ಆಗಿ ಖರ್ಚು ಮಾಡ್ತಾ ಇದ್ರೆ ಅದನ್ನ ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ರೆವೆನ್ಯೂ ಅನ್ನೋದು ಬೇಕಾದ್ರೆ ಇನ್ಕಮ್ ಬೇಕಾರಾಗಿರ್ಬೋದು, ಎಕ್ಸ್ಪೆಂಡಿಚರ್ ಬೇಕಾರಾಗಿರ್ಬೋದು. ಕ್ಯಾಪಿಟಲ್ ಅಷ್ಟೇ, ಎನಿ ಎಕ್ಸ್ಪೆಂಡಿಚರ್ ಬೇಕಾರಾಗಿರ್ಬೋದು, ಇಲ್ಲ ಅಂತಂದ್ರೆ ರಿಸಿಪ್ಟ್ ಬೇಕಾರಾಗಿರ್ಬೋದು. ಈಗ ಒಂದು ಮೆಷಿನ್ ನಾನು ತಗೋತಾ ಇದ್ದೀನಿ ಅಂದ್ರೆ ಅದು ಏನಂತ ಕರಿತೀವಿ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಕರಿತೀನಿ. ಅದೇ ಯಾವ್ದೋ ಹಳೆ ಮೆಷಿನ್ ನ ಸೇಲ್ ಮಾಡ್ತಾ ಇದ್ದೀನಿ ಅಂತ ಅಂದ್ರು, ಏನು ವರ್ಷ ವರ್ಷ ಮೆಷಿನ್ಗಳನ್ನ ಸೇಲ್ ಮಾಡ್ತಾ ಹೋಗ್ತೀರಾ ನೀವು? ಆಗಲ್ಲ. ಆ ಮೆಷಿನ್ ತಗೊಂಡು ತುಂಬಾ ವರ್ಷ ಆಗಿದೆ, ಅದು ಯೂಸ್ ಬರಲ್ಲ ಅಂತ ಗೊತ್ತಾಗಿದೆ. ಸೊ ಇಲ್ಲ ಅಂತಂದ್ರೆ ಅದರ ತಂತ್ರಜ್ಞಾನ ಬದಲಾವಣೆ ಆಗಿರ್ಬೇಕು. ಹಾಗಾಗಿ ನಾವು ಅದನ್ನ ಏನ್ ಮಾಡ್ತಾ ಇದೀವಿ, ಇಲ್ಲಿ ಸೇಲ್ ಮಾಡ್ತಾ ಹೋಗ್ತಾ ಇದೀವಿ. ಸೇಲ್ ಮಾಡಿದ್ರೆ ಕ್ಯಾಪಿಟಲ್ ರಿಸಿಪ್ಟ್,
ಯಾವ್ದನ್ನ? ಮೆಷಿನ್ನ. ಅದೇ ಮಿಷನ್ನ ಕೊಂಡ್ಕೊಂಡ್ರೆ ಏನಂತ ಕರಿತೀವಿ? ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಹಾಗೇನೆ ರೆವೆನ್ಯೂನಲ್ಲೂ ಕೂಡ ರೆಗ್ಯುಲರ್ ಆಗಿ ಇನ್ಕಮ್ ಬರ್ತಾ ಇದ್ರೆ ಅದನ್ನ ರೆವೆನ್ಯೂ ಇನ್ಕಮ್ ಅಥವಾ ರೆವೆನ್ಯೂ ರಿಸಿಪ್ಟ್ಸ್ ಅಂತ ಕರಿತೀವಿ. ರೆಗ್ಯುಲರ್ ಆಗಿ ಖರ್ಚು ಆಗ್ತಾ ಇದ್ರೆ ಅದನ್ನ ಏನಂತ ಕರಿತೀವಿ? ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಈಗ ನನ್ನ ಬಿಸ್ನೆಸ್ಗೆ ನಾನೇನು ಮಾಡ್ತಾ ಇದ್ದೀನಿ, ಪ್ರತಿದಿನ ನಾನೇನು ಮಾಡ್ತಾ ಇದ್ದೀನಿ, ನ್ಯೂಸ್ ಪೇಪರ್ನ ತಗೋತಾ ಇದ್ದೀನಿ. ಸೊ ನ್ಯೂಸ್ ಪೇಪರ್ ಅಂದರೆ ತಿಂಗಳಿಗೊಂದ್ಸರಿ ನಾವು ಕೊಡಲೇಬೇಕು ಅಂದ್ರೆ ಏನಂತ ಕರಿತೀವಿ? ಅದನ್ನ ಕ್ಯಾಪಿಟಲ್ ಅಂತ ಕರಿತೀವ, ರೆವೆನ್ಯೂ ಅಂತ ಕರಿತೀವ? ಅದನ್ನ ಏನಂತ ಕರಿತೀವಿ? ರೆವೆನ್ಯೂ ಅಂತ ಕರಿತೀವಿ. ಇಲ್ಲಿ ನ್ಯೂಸ್ ಪೇಪರ್ ಬರ್ತಾ ಇದೆ, ಕ್ಯಾಶು ಪ್ರತಿ ತಿಂಗಳು ಕೊಡಲೇಬೇಕಾ ನಾವು? ಹಾಗಾದಾಗ ಅದನ್ನೇನಂತ ಕರಿತೀವಿ? ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಈಗ ಯಾವುದೋ ಒಂದು ಕ್ಲಬ್ ಇದೆ ಅಂತ ತಿಳ್ಕೊಳ್ಳಿ. ಯಾವುದೊಂದು ಕ್ಲಬ್ ಆಗಲಿ, ಹಾಸ್ಪಿಟಲ್ ಆಗಲಿ, ಎಂಟ್ರೆನ್ಸ್ ಫೀಸ್ ಅಂತ ಬರುತ್ತೆ ಕೆಲವೊಂದು ಹಾಸ್ಪಿಟಲ್ಗಳಲ್ಲಿ, ಕೆಲವೊಂದು ಕ್ಲಬ್ಸ್ಗಳಲ್ಲಿ. ಓಕೆ, ಆ ಎಂಟ್ರೆನ್ಸ್ ಫೀಸ್ ಅಂದ್ರೆ ಏನಂತ ಅರ್ಥ? ಯಾರು ಆ ಕ್ಲಬ್ನ ಜೀವ ಸದಸ್ಯರಾಗಿರ್ತಾರೋ, ಅಜೀವ ಸದಸ್ಯರಾಗಿರೋದಿಲ್ವೋ ಅವ್ರಿಂದ ಏನ್ ಮಾಡ್ತೀವಿ? ಒಂದು ಫೀಸ್, ಅಡ್ಮಿಷನ್ ಎಂಟ್ರೆನ್ಸ್ ಫೀಸ್ ಅಂತ ನಾವೇನ್ ಮಾಡ್ಕೋತೀವಿ? ಕಲೆಕ್ಟ್ ಮಾಡ್ತೀವಿ. ತಿಳ್ಕೊಳ್ಳಿ, ಆ ಕ್ಲಬ್ ಹಾಸ್ಪಿಟಲ್ಗೆ ಏನು ವರ್ಷಕ್ಕೊಂದ್ಸರಿ ಎಂಟ್ರೆನ್ಸ್ ಫೀಸ್ ಬರ್ತಾರೆ ಯಾರಾದ್ರೂ? ಪ್ರತಿದಿನ ಏನ್ ಮಾಡ್ತಾ ಇರ್ತಾರೆ? ಕಸ್ಟಮರ್ಗಳು ಅಥವಾ ಅವ್ರಿಗೆ ಸಂಬಂಧಪಟ್ಟವರು, ಆ ಬಿಸ್ನೆಸ್ ಸಂಬಂಧಪಟ್ಟವ್ರು ಬರ್ತಾ ಇರ್ತಾರೆ, ಅವ್ರ ಹತ್ರ ದುಡ್ಡು ಇಸ್ಕೊತಾ ಇರ್ತೀವಿ. ಆಗ ಅದನ್ನ ಏನಂತ ಕರಿತೀವಿ? ರೆಗ್ಯುಲರ್ ಅಲ್ವಾ ಇದು? ಪ್ರತಿದಿನ ನಡೆಯೋದಲ್ವಾ? ಅವಾಗ ಅದನ್ನ ಏನಂತ ಕರಿತೀವಿ? ರೆವೆನ್ಯೂ ಇನ್ಕಮ್ ಅಂತ ಕರಿತೀವಿ. ಈಗ ಇನ್ಕಮ್ ಮೀನಿಂಗಿಗೆ ಬರೋಣ. ಆನ್ ಇನ್ಕಮ್ ಆರ್ ಎಕ್ಸ್ಪೆಂಡಿಚರ್, ರೆವೆನ್ಯೂ ಇನ್ಕಮ್ ಬೇಕಾದ್ರೆ ಆಗಿರ್ಬೋದು, ರೆವೆನ್ಯೂ ಎಕ್ಸ್ಪೆಂಡಿಚರ್ ಬೇಕಾದ್ರೆ ಆಗಿರ್ಬೋದು. ಅಂಡ್ ದ ಬೆನಿಫಿಟ್ ಆಫ್ ವಿಚ್, ಅದರ ಅನುಕೂಲತೆ, ಆಫ್ ವಿಚ್ ವಿಲ್ ಬಿ ಎಕ್ಸಾಸ್ಟೆಡ್ ವಿತ್ ಇನ್ ಎ ಇಯರ್. ಹಂಗಂದ್ರೆ ಅದರ ಬೆನಿಫಿಟ್ ನಿಮ್ಗೆ 1 ವರ್ಷದೊಳಗಡೆ ಸಿಕ್ಬಿಡುತ್ತೆ. ನಿಮ್ಗೆ 1 ವರ್ಷದ ಮೇಲೆ ಅದಾಗಲ್ಲ. ದ ಕ್ಯಾಲೆಂಡರ್ ಇಯರ್ ಆರ್ ದಿ ಫೈನಾನ್ಷಿಯಲ್ ಇಯರ್. ಕ್ಯಾಲೆಂಡರ್ ಇಯರ್ ಅಂದ್ರೆ ಏನಪ್ಪಾ? ನಿನ್ನೆ ತಿಳ್ಕೊಂಡಿದೀವಿ. ಕ್ಯಾಲೆಂಡರ್ ಇಯರ್ ಅಂದ್ರೆ ಜನವರಿ ಟು ಡಿಸೆಂಬರ್ ಬರುತ್ತೆ. ಅದೇ ಫೈನಾನ್ಷಿಯಲ್ ಇಯರ್ ಅಂದ್ರೆ ಏನ್ ಬರುತ್ತೆ? ಫೈನಾನ್ಷಿಯಲ್ ಇಯರ್ ಅಂತಂದ್ರೆ ಅದು 1st ಏಪ್ರಿಲ್ ಇಂದ 31st ಮಾರ್ಚ್ ವರೆಗೂ ಬರುತ್ತೆ. ಓಕೆ, ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ. ಸ್ಯಾಲರಿ ಪ್ರತಿ ತಿಂಗಳು ಕೊಡ್ಲೇಬೇಕಾ? ಸಾರಿ, ಓಕೆ, ಸ್ಯಾಲರಿ ಅಂದ್ರೆ ರೆಗ್ಯುಲರ್ ಆಗಿ ಕೊಡ್ತಾ ಇರಲೇಬೇಕಾ? ಈ ಸ್ಯಾಲರಿ ಅನ್ನೋದು ನೀವು ಬಿಸ್ನೆಸ್ ವ್ಯೂ ಪಾಯಿಂಟ್ ಅಲ್ಲಿ ಯೋಚನೆ ಮಾಡಿ. ಸ್ಯಾಲರಿ ಕೊಡ್ತಾ ಇದ್ದೀನಿ ಅಂತಂದ್ರೆ ಅದು ನಿನ್ಗೆ ಏನಾಗುತ್ತೆ? ಎಕ್ಸ್ಪೆಂಡಿಚರ್ ಆಗುತ್ತೆ. ಬಟ್ ಸ್ಯಾಲರಿ ಪ್ರತಿ ತಿಂಗಳು ಕೊಡ್ಲೇಬೇಕಾ? ಆಗ ಏನಂತ ಕರಿತೀವಿ? ಅದನ್ನ ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಬಿಸ್ನೆಸ್ಗೆ ಯಾರು ಸ್ಯಾಲರಿ ಕೊಡಲ್ಲ, ಬಿಸ್ನೆಸ್ ಅವರು ಸ್ಯಾಲರಿ ಕೊಡಬೇಕಾಗತ್ತೆ. ಬಟ್ ನೀವು ಯೋಚನೆ ಮಾಡಬೇಕಾದ್ರೆ ಬಿಸ್ನೆಸ್ ಇಂಟೆನ್ಷನ್ ಇಂದ ಯೋಚನೆ ಮಾಡಬೇಕು. ಅಂಡ್ ವೇಜಸ್ ಅಂತ ಕೊಟ್ಟಿದ್ದಾನೆ. ವೇಜಸ್ ಅಂದ್ರೆ ಏನು? ಕೂಲಿ ಅಂತ ಅಷ್ಟೆ. ಸ್ಯಾಲರಿ ಕೊಡೋದು ಆಫೀಸ್ ಎಂಪ್ಲಾಯಿಗಳಿಗೆ, ವೇಜಸ್ ಕೊಡೋದು ಕೂಲಿ ಕಾರ್ಮಿಕರಿಗೆ. ಅದು ಎಕ್ಸ್ಪೆಂಡಿಚರ್. ಪ್ರಿಂಟಿಂಗ್ ಅಂಡ್ ಸ್ಟೇಷನರಿ ಅಂತ ಇದೆ. ಈ ಪ್ರಿಂಟಿಂಗ್ ಮಾಡಬೇಕು ಅಂದಾಗ ಅಥವಾ ಸ್ಟೇಷನರಿ, ಪೆನ್ನು, ಪೆನ್ಸಿಲು, ಎರೇಸರು ಇದೆಲ್ಲ ತಗೋಬೇಕು ಅಂದಾಗ ಅದು ರೆಗ್ಯುಲರ್ ಆಗಿ ನಾವು ಮಾಡ್ತಾನೆ ಇರ್ತೀವ. ನೆಕ್ಸ್ಟ್ ಸೇಲ್ಸ್, ಗೂಡ್ಸ್ನ ನಾವೇನ್ ಮಾಡ್ತೀವಿ? ಒಂದು ಬಿಸ್ನೆಸ್ ಅಂದಮೇಲೆ ಪ್ರೊಡಕ್ಷನ್ ಮಾಡ್ತಾನೆ ಇರ್ತೀವಿ, ಉತ್ಪಾದನೆ ಮಾಡ್ತಾನೆ ಇರ್ತೀವಿ. ಅದ್ರ ಜೊತೆ ಏನ್ ಮಾಡ್ತಾ ಇರ್ತೀವಿ? ಅದನ್ನ ಸೇಲ್ ಮಾಡ್ತಾನೆ ಇರ್ತೀವಿ. ಇಂಟ್ರೆಸ್ಟ್ ಇನ್ಕಮ್, ಅದು ರೆವೆನ್ಯೂ ರಿಸಿಪ್ಟ್ ಆರ್ ರೆವೆನ್ಯೂ ಇನ್ಕಮ್. ಸ್ಯಾಲರಿ ಪೇಯಬಲ್ ಅಂತ ಇದೆ ನೋಡಿ. ಸ್ಯಾಲರಿ ಸಂಬಳ, ಪೇಯಬಲ್ ಅಂದ್ರೆ ಕೊಡಬೇಕಾಗಿರೋದು. ಬೋನಸ್ ಪೇಯಬಲ್, ಟ್ಯಾಕ್ಸ್ ಪೇಯಬಲ್. ಓಕೆ, ಸೊ ಲಾಸ್ಟ್ ಒಂದು ಪಾಯಿಂಟ್ ಹೇಳ್ತಾ ಇದೆ ನೋಡಿ. ಇನ್ ಸಿಂಪಲ್ ಟರ್ಮ್ಸ್, ಒಂದು ಸಿಂಪಲ್ ಆಗಿ ಏನು ಹೇಳ್ಬೋದು ಅಂದ್ರೆ, ದಿಸ್ ಇಸ್ ಅನ್ ಈವೆಂಟ್, ಇದೊಂದು ಆಕ್ಟಿವಿಟಿ, ಇದೊಂದು ಕಾರ್ಯಕ್ರಮ ಇನ್ ವಿಚ್ ಜನರೇಟ್ಸ್ ರೆವೆನ್ಯೂ ಅಂದ್ರೆ ಏನಂತ ಅರ್ಥ? ನಮ್ಗೆ ಇನ್ಕಮ್ ಅನ್ನ ಏನ್ ಮಾಡುತ್ತೆ? ಒದಗಿಸ್ತಾ ಬರುತ್ತೆ. ಅಂಡ್ ರಿಲೇಟೆಡ್ ಕಾಸ್ಟ್ ಅಂದ್ರೆ ಯಾವುದೇ ಒಂದು ರೆಗ್ಯುಲರ್ ಆಗಿ ನಮ್ಗೆ ಇನ್ಕಮ್ ಬರಬೇಕು ಅಂದ್ರೆ ಏನ್ ಮಾಡ್ಬೇಕು? ನಾವು ರೆಗ್ಯುಲರ್ ಆಗಿ ಕೆಲವೊಂದು ಖರ್ಚುಗಳನ್ನ ನಾವೇನ್ ಮಾಡ್ಲೇಬೇಕಾಗುತ್ತೆ. ಈಗ ಕೆಲ್ಸಕ್ಕೆ ಹೋಗ್ಬೇಕು, ನೀವು 20,000 ಸಂಬಳ ಕೊಡ್ತಾರೆ ಅಂತಂದ್ರೆ, ಸೊ ನೀವು ಬಸ್ನಲ್ಲೇ ಹೋಗ್ತಿರೋ, ಕಾರ್ನಲ್ಲೇ ಹೋಗ್ತಿರೋ, ಬೈಕ್ನಲ್ಲೇ ಹೋಗ್ತಿರೋ, ಸೊ ಆ ಖರ್ಚು, ಪೆಟ್ರೋಲ್ ಖರ್ಚು ಇರುತ್ತೆ, ಇಲ್ಲ ಗಾಡಿ ಪರ್ಚೇಸ್ ಮಾಡೋದಕ್ಕೆ ಖರ್ಚಾಗಿರ್ಬೋದು, ಇದೆಲ್ಲ ಮಾಡ್ಲೇಬೇಕಾಗುತ್ತೆ. ಸೊ ರೆವೆನ್ಯೂ ಆರ್ ಅಕೌಂಟೆಡ್ ಆಸ್ ಎಕ್ಸ್ಪೆನ್ಸಸ್ ಅಂತ ಇದೆ. ಸೊ ಇಲ್ಲಿಗೆ ಏನಾಯ್ತು? ಕ್ಯಾಪಿಟಲ್ ಅಂಡ್ ರೆವೆನ್ಯೂ ಐಟಮ್ ಬಗ್ಗೆ ಸೊ ನಾವೇನ್ ಮಾಡಿದ್ವಿ? ಮಾಹಿತಿಯನ್ನ ತಿಳ್ಕೊಂಡಿದ್ವಿ. ಈಗ ಮುಂದೆ
ಡೆಫರ್ಡ್ ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂತ ಇದೆ. ಡೆಫರ್ಡ್ ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂದ್ರೆ ಏನು? ಕೆಲವೊಂದು ಬಾರಿ ನಾವು ಏನ್ ಮಾಡ್ಬೇಕಾಗತ್ತೆ, ತುಂಬಾ ಖರ್ಚು ಮಾಡ್ಬೇಕಾಗತ್ತೆ, ಬಟ್ ಅದನ್ನ ನಾವು ಖರ್ಚು ಅಂತ ಒಪ್ಕೊಳ್ಳೋದಕ್ಕೂ ಆಗೋದಿಲ್ಲ. ಯಾಕೆಂದ್ರೆ ಈಗ ಅದನ್ನ ಖರ್ಚು ಮಾಡಿದ್ರೆ ಮುಂದೆ ಅದರಿಂದ ನಮ್ಗೆ ಏನಾಗುತ್ತೆ, ಅದಕ್ಕಿಂತ ತುಂಬಾ ಜಾಸ್ತಿ ನಮ್ಗೆ ಏನ್ ಬರ್ಬೋದು, ಬೆನಿಫಿಟ್, ತುಂಬಾ ನಮ್ಗೆ ಏನ್ ಮಾಡ್ಬೋದು, ಬೆನಿಫಿಟ್, ಉಪಯೋಗಗಳು ಸಿಗ್ಬೋದು. ಒಂದು ನೋಡಿ, ಅಡ್ವರ್ಟೈಸ್ಮೆಂಟ್, ಇವಾಗ ಯಾವುದೋ ಒಂದು ಗೂಡ್ಸ್ನ ಏನ್ ಮಾಡಿದ್ದೀರಾ, ಒಂದು ಪ್ರಾಡಕ್ಟ್ನ, ಒಂದು ಉತ್ಪನ್ನವನ್ನ ಏನ್ ಮಾಡಿದ್ದೀರಾ, ಉತ್ಪಾದನೆ ಮಾಡಿದ್ದೀರಾ. ಉತ್ಪಾದನೆ ಮಾಡಿಬಿಟ್ಟು ನಿಮ್ಮ ಹತ್ರನೇ ಇಟ್ಕೊಂಡ್ರೆ ಅದು ಏನಾಗಲ್ಲ, ಗ್ರಾಹಕರ ಅರಿವಿಗೆ ಬರಲ್ಲ. ಅರಿವಿಗೆ ಅಂತ ಅರ್ಥ, ಇಂಥ ಒಂದು ಪ್ರಾಡಕ್ಟ್ ಏನಾಗಿದೆ, ಪ್ರೊಡ್ಯೂಸ್ ಆಗಿದೆ, ಇಂಥ ಒಂದು ಪ್ರಾಡಕ್ಟ್ ಮಾರ್ಕೆಟ್ ಅಲ್ಲಿ ಇದೆ, ಸೊ ಇದ್ರ ಬೆನಿಫಿಟ್, ಇದರ ಯೂಸ್ ಹಿಂಗಿದೆ, ಉಪಯೋಗ ಈ ತರ ಇದೆ, ನಾವು ತಗೊಂಡ್ರೆ ಈ ತರ ಉಪಯೋಗಿಸ್ಕೋಬಹುದು ಅಂತ ಅನ್ನೋದೇ ಗೊತ್ತಾಗ್ಲಿಲ್ಲ ಅಂತಂದ್ರೆ, ಸೊ ಯಾವುದೇ ಉತ್ಪಾದಕ ಉತ್ಪನ್ನವನ್ನ ಉತ್ಪಾದನೆ ಮಾಡಿ ಏನಾಗುತ್ತೆ, ವ್ಯರ್ಥ ಆಗುತ್ತೆ. ಹಾಗಾಗಿ ಅದನ್ನ ಏನ್ ಮಾಡ್ಬೇಕು, ಅದನ್ನ ಜಾಹೀರಾತು ಮೂಲಕ ಏನ್ ಮಾಡ್ಬೇಕು, ಗ್ರಾಹಕರ ಗಮನಕ್ಕೆ ಏನ್ ಮಾಡ್ಬೇಕು, ಗ್ರಾಹಕರ ಗಮನವನ್ನ ಏನ್ ಮಾಡ್ಬೇಕು, ಅದನ್ನ ಸೆಳಿಬೇಕು. ಹಂಗೆ ಸೆಳೆದಾಗ ಮಾತ್ರ ಏನಾಗುತ್ತೆ, ಸೊ ಗ್ರಾಹಕನಿಗೆ ಅರಿವಾಗುತ್ತೆ, ಓ ಈ ತರ ಒಂದು ಉತ್ಪನ್ನ ಇದೆ ನಮ್ಮಲ್ಲಿ, ನಾನು ಇದನ್ನ ತಗೋಬೇಕು, ಈ ತರ ಅವನಿಗೆ ಏನಾದ್ರೂ ಆಲೋಚನೆ ಬಂದಿದ್ದೇ ಆಗ್ಲಿ, ಸೊ ಉತ್ಪಾದಕನಿಂದ ಉತ್ಪಾದನೆಯಾದ ಉತ್ಪನ್ನ ಬೇಗ ಏನಾಗುತ್ತೆ, ಪ್ರಾಡಕ್ಟ್ ಸೇಲ್ ಆಗುತ್ತೆ. ಬೇಗ ಸೇಲ್ ಆದ್ರೆ, ಸೊ ನಾವು ಅಡ್ವರ್ಟೈಸ್ಮೆಂಟಿಗೆ, ಜಾಹೀರಾತಿಗೆ ಎಷ್ಟು ಖರ್ಚು ಮಾಡ್ತೀವೋ ಅದಕ್ಕಿಂತ ತುಂಬಾ ಹೆಚ್ಚಿನ ಮಟ್ಟದಲ್ಲಿ ನಮ್ಗೆ ಏನಾಗುತ್ತೆ, ಉಪಯೋಗ, ಬೆನಿಫಿಟ್ ಏನಾಗುತ್ತೆ, ಸಿಗುತ್ತೆ. ಈಗ ಮೀನಿಂಗ್ ನೋಡೋಣ, ಎಕ್ಸಾಂಪಲ್ ಅರ್ಥ ಆಗಿದೆ ಅಂತಂದ್ರೆ ಮೀನಿಂಗ್ ಈಸಿಯಾಗಿ ನಿಮ್ಗೆ ಏನಾಗುತ್ತೆ, ಅರ್ಥ ಆಗುತ್ತೆ. ಸೊ ಈಗ ನೋಡಿ, ಸೊ ಇಟ್ ಈಸ್ ನೈದರ್ ಎ ಕ್ಯಾಪಿಟಲ್ ಆರ್ ರೆವೆನ್ಯೂ. ಹಂಗಂದ್ರೆ ಇದು ರೆಗ್ಯುಲರ್ ಆಗಿರ್ಬೋದು ಅಥವಾ ಇರ್ರೆಗ್ಯುಲರ್ ಆಗಿರ್ಬೋದು. ಕ್ಯಾಪಿಟಲ್ ಅಂದ್ರೆ ಮೋರ್ ದೆನ್ 1 ಇಯರ್ ಅಲ್ಲಪ್ಪ, ಒಂದ್ಸರಿ ತಗೋತೀವಿ, ತುಂಬಾ ಸಲ ಯೂಸ್ ಮಾಡ್ತೀವಲ್ಲಪ್ಪ. ಇಲ್ಲ ಅಂದ್ರೆ ರೆವೆನ್ಯೂ ಅಂದ್ರೆ ರೆಗ್ಯುಲರ್ ಆಗಿ ಇದ್ದೇ ಇರುತ್ತಪ್ಪ. ಅಂಡ್ ದ ಬೆನಿಫಿಟ್ ಆಫ್ ವಿಚ್, ಹಂಗಂದ್ರೆ ಅದರ ಉಪಯೋಗ ವಿಲ್ ಬಿ ರಿಯಲೈಸ್, ಅದು ನಮ್ಗೆ ಯಾವಾಗ ಸಿಗುತ್ತೆ ಅಂದ್ರೆ ಫಾರ್ ಮೋರ್ ದೆನ್ 1 ಇಯರ್. ಈಗ ಕೋಲ್ಗೇಟ್ ಯಾವ್ದಾದ್ರು ಒಂದು ಅಡ್ವರ್ಟೈಸ್ಮೆಂಟ್ ನೋಡ್ತೀರಾ ಅಂತ ತಿಳ್ಕೊಳ್ಳಿ, ಜಾಹೀರಾತು ನೋಡ್ತೀರಾ ಅಂತ ತಿಳ್ಕೊಳ್ಳಿ, ನೀವು ಒಂದು ಸರಿ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಆ ಕಂಪನಿಯ ಹೆಸರು ಗ್ರಾಹಕನ ಮನಸ್ಸಲ್ಲಿ ತುಂಬಿಕೊಂಡ್ಮೇಲೆ, ಇದ್ಮೇಲೆ, ಒಂದು ಸರಿ ಅದು ಬಿದ್ಮೇಲೆ, ಮುಂದಿನ ಸಲ ನಾವೇನ್ ಮಾಡ್ಬೇಕಾಗಿಲ್ಲ, ಜಾಹೀರಾತನ್ನು ಕೊಡುವಂತ ಏನಾಗಿಲ್ಲ, ನೆಸೆಸಿಟಿ ಇರೋದಿಲ್ಲ. ಆಗ ಆಟೋಮೆಟಿಕಲಿ ಏನಾಗುತ್ತೆ, ನಮ್ಮ ಪ್ರಾಡಕ್ಟ್, ನಮ್ಮ ಉತ್ಪನ್ನಗಳ ಸೇಲ್ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ 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 ಹೋಗುತ್ತೆ. ತಿಳ್ಕೊಳ್ಳಿ, ಅವತ್ತು ನೀವು ಅಡ್ವರ್ಟೈಸ್ಮೆಂಟ್, ಜಾಹೀರಾತಿಗೆ ಖರ್ಚು ಮಾಡೋದಂತ ದುಡ್ಡನ್ನ ನೀವೇನಾದ್ರೂ ತುಂಬಾ ನಮ್ಗೆ ಎಕ್ಸ್ಪೆಂಡಿಚರ್ ಅಂತ ಅನ್ಕೊಂಡಿದ್ರೆ ಅದನ್ನ ಲಾಂಗ್ ಟರ್ಮ್ ವರ್ಗು ನಾವೇನ್ ಮಾಡಕ್ ಆಗ್ತಿರಲ್ಲ, ಅದರಿಂದ ಏನ್ ಮಾಡಕ್ ಆಗ್ತಿರಲ್ಲ, ಪ್ರಾಫಿಟ್, ಲಾಭವನ್ನು ಗಳಿಸೋದಕ್ಕೆ ಏನಾಗ್ತಿರಲಿಲ್ಲ, ಸಾಧ್ಯ ಆಗ್ತಿಲ್ಲ. ಒಂದು ನಿಮಿಷ. ನೋಡಿ, ನೆಕ್ಸ್ಟ್ ನೋಡ್ರಪ್ಪ, ಎಕ್ಸಾಂಪಲ್ 1 ಅಂತ ಇದೆ. ಏನ್ ಎಕ್ಸಾಂಪಲ್, ಏನ್ ಉದಾಹರಣೆ ಏನ್ ಕೊಡ್ತಾ ಇದ್ದಾರೆ, ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆಂಡಿಚರ್, ಜಾಹೀರಾತಿಗೆ ಖರ್ಚು ಮಾಡಿದಂತ ವೆಚ್ಚ, ದ ಬೆನಿಫಿಟ್ ಆಫ್ ವಿಚ್ ಇಸ್ ಲೈಕ್ಲಿ ಟು ಬಿ ಒಬ್ಟೈನ್ಡ್ ಓವರ್ ಎ ಪೀರಿಯಡ್ ಮೋರ್ ದೆನ್ 1 ಇಯರ್ ಅಂತ ಕೊಟ್ಟಿದ್ದಾನೆ. ಹಂಗಾರೆ ನೀವು ಒಂದು ಸರಿ ಅಡ್ವರ್ಟೈಸ್ಮೆಂಟ್ಗೆ ಖರ್ಚು ಮಾಡಿದಂತಹ ಒಂದು ವೆಚ್ಚದಿಂದ ನಿಮ್ಗೆ 1 ವರ್ಷಕ್ಕಿಂತ ಜಾಸ್ತಿ ವರ್ಷದವರೆಗೆ ನಿಮ್ಗೆ ಏನಾಗುತ್ತೆ, ಪ್ರಾಫಿಟ್ ಸಿಗುತ್ತೆ ಅಂತ ಅರ್ಥ. ನೋಡಿ, ಈಗ ಎಕ್ಸಾಂಪಲ್, ಅದರಲ್ಲೂ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾನೆ. ಪೆಪ್ಸಿಕೋ ಅಂದ್ರೆ ಪೆಪ್ಸಿ ಕಂಪನಿ ಪೇಸ್ $2 ಮಿಲಿಯನ್, ಓಕೆ, ಅದು ಡಾಲರ್ಸ್ ಅಲ್ಲಿ ಕೊಟ್ಟಿರೋದು, ಟು ಸಚಿನ್ ತೆಂಡೂಲ್ಕರ್ ಫಾರ್ ಅನ್ ಅಡ್ವರ್ಟೈಸ್ಮೆಂಟ್ ಕಾಂಟ್ರಾಕ್ಟ್. ಅಂದರೆ ಪೆಪ್ಸಿ ಅಡ್ವರ್ಟೈಸ್ಮೆಂಟ್ಗೋಸ್ಕರ ಪೆಪ್ಸಿ ಕಂಪನಿಯವರು $2 ಮಿಲಿಯನ್ ಅಷ್ಟು ದುಡ್ಡನ್ನ ಯಾರಿಗೆ ಕೊಟ್ಟಿದ್ರು, ಸಚಿನ್ ತೆಂಡೂಲ್ಕರ್ಗೆ ಕೊಟ್ಟಿದ್ರು. ಯಾಕೆಂದ್ರೆ ಆ ಪ್ರಾಡಕ್ಟ್ ಏನ್ ಮಾಡ್ಬೇಕು, ಆ ಉತ್ಪನ್ನಕ್ಕೆ ಜಾಹೀರಾತು ಮಾಡ್ಕೊಡೋದಕ್ಕೆ, ಫಾರ್ 2 years, ಆಯ್ತಾ, 2 ವರ್ಷದವರೆಗೂ ನೀವೇನ್ ಮಾಡ್ಬೇಕು, ಮಾಡ್ಕೊಡ್ಬೇಕು ಅಂತ ಆಗಿತ್ತು. ಬಟ್ ಸಚಿನ್ ತೆಂಡೂಲ್ಕರ್ ಎಲ್ಲಿವರೆಗೂ ಅಡ್ವರ್ಟೈಸ್ಮೆಂಟ್ ಕೊಟ್ಟರು, ಅವರು 2 ವರ್ಷದವರೆಗೂ ಮಾತ್ರ ಏನಾಗಿತ್ತು, ಅದು ಕಾಂಟ್ರಾಕ್ಟ್ ಅಂದ್ರೆ ಏನಂತ ಅರ್ಥ, ಸೊ ನಮ್ಗೆ ಅಗ್ರಿಮೆಂಟ್ ಆಗಿತ್ತು, ಒಪ್ಪಂದ ಆಗಿತ್ತು. ಆದ್ರೆ ಕಂಪನಿಯವರು 2 ವರ್ಷಗಳ ಕಾಲ ಮಾತ್ರ ಸಚಿನ್ ತೆಂಡೂಲ್ಕರ್ನ ಅಡ್ವರ್ಟೈಸ್ಮೆಂಟ್ಗೆ ಯೂಸ್ ಮಾಡ್ಕೊಂಡ್ರು.
ಬಟ್ ಆದರೆ ಪೆಪ್ಸಿ ಕಂಪನಿಗೆ ಬೆನಿಫಿಟ್ ಅಂದ್ರೆ ಏನಂತ ಅರ್ಥ, ಸೇಲ್ ಆಗೋದು ಏನಾಯ್ತು 4 ವರ್ಷದವರೆಗೂ ಮುಂದುವರಿತು. ಸೊ ಹಾಗೆ ಒಂದು ಸರಿ ಹೆಸರು ಮಾಡಿದ್ಮೇಲೆ ಅದರ ಬೆನಿಫಿಟ್ ಏನಾಗ್ತಾ ಹೋಗುತ್ತೆ, ತುಂಬಾ ವರ್ಷಗಳ ಕಾಲ ಏನಾಗಿರುತ್ತೆ, ಜನರ ಮನಸ್ಸಿನಲ್ಲಿ ಅಥವಾ ಗ್ರಾಹಕರ ಮನಸ್ಸಿನಲ್ಲಿ ಏನಾಗಿರುತ್ತೆ, ತುಂಬಿರುತ್ತೆ. ಎಕ್ಸಾಂಪಲ್ 2, ರಾಯಲ್ಟಿ ಪೇ ಟು ದಿ ಆಥರ್. ರಾಯಲ್ಟಿ ಅಂದ್ರೆ ಏನಂತ ಅರ್ಥ, ರಾಜಧನ ಅಂತ ಅರ್ಥ. ರಾಜಧನ ಅಂದ್ರೆ ಏನಂತ ಅರ್ಥ. ಸೊ ಈ ಗಣಿಗಾರಿಕೆ ಅನ್ನೋದು ಗೊತ್ತಿದೆ ನಿಮ್ಗೆ, ಮೈನಿಂಗು. ಯಾರ್ದೋ ಒಬ್ಬಂದು ಏನಿರುತ್ತೆ, ಆಸ್ತಿ, ಜಾಗ ಇರುತ್ತೆ, ಲ್ಯಾಂಡ್ ಇರುತ್ತೆ, ಭೂಮಿ ಇರುತ್ತೆ. ಬಟ್ ಆ ಭೂಮಿಯಲ್ಲಿ ಖನಿಜ ಲವಣಗಳು ಸಿಗ್ತಾ ಇರುತ್ತೆ. ಬಟ್ ಆ ಭೂಮಿಯ ಒಡೆಯನಿಗೆ ಅದರ ಬಗ್ಗೆ ಏನ್ ಮಾಡ್ಬೇಕು, ಹೆಂಗೆ ಖನಿಜ ಲವಣಗಳನ್ನ ತೆಗಿಬೇಕು ಅಂತ ಏನಾಗಿಲ್ಲ, ಅವನಿಗೆ ಗೊತ್ತಿರೋದಿಲ್ಲ. ಆಗ ಏನ್ ಮಾಡ್ತಾರೆ, ಬೇರೆಯವರು ಖನಿಜ ಲವಣಗಳನ್ನು ಹೇಗೆ ತೆಗಿಯೋದು ಅಂತ ಗೊತ್ತಿರೋಂಥ ಕಂಪನಿ ಬಂದು ಏನ್ ಮಾಡ್ತಾರೆ, ಸೊ ಆ ಭೂಮಿಯ ಒಡೆಯನಿಂದ ಏನ್ ಮಾಡ್ತಾರೆ, ಆ ಭೂಮಿಯನ್ನ ಏನ್ ಮಾಡ್ತಾರೆ, ಕೊಂಡ್ಕೊಳ್ಳೋದಿಲ್ಲ, ಅದನ್ನ ಆ ಭೂಮಿಯನ್ನ ಯೂಸ್ ಮಾಡ್ಕೋತೀವಿ ಅಂತ ಏನ್ ಮಾಡ್ತಾರೆ, ಒಪ್ಪಂದ ಮಾಡ್ಕೋತಾರೆ. ಇಲ್ಲಿ ಪರ್ಮನೆಂಟ್ ಆಗಿ ಏನ್ ಮಾಡಲ್ಲ ಅವರು, ಆ ಜಾಗವನ್ನ, ಆ ಭೂಮಿಯನ್ನ ಏನ್ ಮಾಡಲ್ಲ ಅವರು, ಕೊಂಡ್ಕೊಳ್ಳೋದಿಲ್ಲ. ಆದ್ರೆ ಆ ಭೂಮಿಯನ್ನ ಉಪಯೋಗಿಸ್ಕೋತೀವಿ ಅಂತ ಮಾತ್ರ ಏನಾಗುತ್ತೆ, ಒಪ್ಪಂದ ಆಗುತ್ತೆ. ನೀವೆಷ್ಟು ಉಪಯೋಗಿಸ್ಕೋತೀವೋ ಅಷ್ಟು ದುಡ್ಡನ್ನ ನೀವೇನ್ ಮಾಡ್ಬೇಕಾಗತ್ತೆ, ಕೊಡ್ಬೇಕಾಗತ್ತೆ. ಅದು ಇದಕ್ಕೆ ಬರುತ್ತೆ ನೋಡಿ, ರಾಯಲ್ಟಿ ಅಂದ್ರೆ ರಾಜಧನ. ಆ ಭೂಮಿಯನ್ನ ಯೂಸ್ ಮಾಡ್ಕೊಂಡಿದ್ದಕ್ಕೆ ನೀವೇನ್ ಕೊಡ್ಬೇಕು, ದುಡ್ಡನ್ನ ಕೊಡ್ಬೇಕು. ಬಟ್ ಇಲ್ಲಿ ರಾಯಲ್ಟಿ ಪೇ ಟು ದಿ ಆಥರ್ ಆಫ್ ದಿ ಬುಕ್ ಫಾರ್ 5 years. ಒಬ್ಬ ಯಾರೋ ಆಥರ್ ಒಂದು ಬುಕ್ ಅನ್ನ ಬರಿತಾನೆ ಅಂತ ಅಂದ್ರೆ, ಆ ಬುಕ್ ಎಷ್ಟು ಸೇಲ್ ಆಗುತ್ತೋ ಅಷ್ಟು ಬುಕ್ಗಳಿಂದನೂ ಒಂದು ಪರ್ಸೆಂಟೇಜ್ ಇರುತ್ತೆ, ಒಂದು ಶೇಕಡಾವಾರು ಪರ್ಸೆಂಟೇಜ್ ಯಾರಿಗೆ ಹೋಗ್ತಾ ಇರುತ್ತೆ, ಆ ಬುಕ್ಕನ್ನು ಯಾರು ಬರೆದ್ನೋ ಅವ್ನಿಗೆ ಏನಾಗ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಸೊ ಹಾಗೆ ಈಗ ನಿಮಗೆ ಡೆಫರ್ಡ್ ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂದ್ರೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀವಿ. ಸೊ ಇದು ಕ್ಯಾಪಿಟಲ್ ಆಗಿರ್ಬೋದು, ಕ್ಯಾಪಿಟಲ್ ಅಂದ್ರೆ ಇರ್ರೆಗ್ಯುಲರ್ ಆಗಿರ್ಬೋದು ಅಥವಾ ರೆಗ್ಯುಲರ್ ಆಗಿರ್ಬೋದು. ಬಟ್ ಅದರ ಉಪಯೋಗ, ಬೆನಿಫಿಟ್ ಏನಾಗುತ್ತೆ, ಮೋರ್ ದೆನ್ 1 year ನಮ್ಗೆ ಏನಾಗ್ತಾ ಇರುತ್ತೆ, ಸಿಗ್ತಾ ಇರುತ್ತೆ ಅಂತ ಅರ್ಥ ಅಷ್ಟೇ. ಸೊ ಇದು ಆಗಿದೆ ಈಗ ಕ್ಲಾಸಿಫಿಕೇಶನ್ ಆಫ್ ಅಕೌಂಟಿಂಗ್ ಇವೆಂಟ್. ಸೊ ಕ್ಯಾಪಿಟಲ್ ಐಟಮ್ ಆಗಿದೆ, ರೆವೆನ್ಯೂ ಐಟಮ್ ಆಗಿದೆ, ಮತ್ತೆ ಡೆಫರ್ಡ್ ರೆವೆನ್ಯೂ ಎಕ್ಸ್ಪೆಂಡಿಚರ್ ಆಗಿದೆ. ಸೊ ಈಗ ಬರೋಣ. ಸೊ ಇದನ್ನ ನಾವು ಗೋಲ್ಡನ್ ರೂಲ್ಸ್ ಆಫ್ ಅಕೌಂಟಿಂಗ್ ಅಂತ ಕರಿತೀವಿ. ಸೊ ಇದನ್ನ ನೀವು ಅಕೌಂಟಿಂಗ್ ಕಾನ್ಸೆಪ್ಟ್ಸು, ಕನ್ವೆನ್ಷನ್ಸು ಎಷ್ಟು ಚೆನ್ನಾಗಿ ಕಲಿತೀರೋ ಅದ್ರ ಜೊತೆಗೆ ಇದೊಂದನ್ನು ಕೂಡ ನೀವೇನ್ ಮಾಡ್ಬೇಕಾಗುತ್ತೆ, ಕಲಿಬೇಕಾಗುತ್ತೆ. ರೂಲ್ಸ್ ಆಫ್ ಅಕೌಂಟಿಂಗ್, ಇದನ್ನ ಗೋಲ್ಡನ್ ರೂಲ್ಸ್ ಆಫ್ ಅಕೌಂಟಿಂಗ್ ಅಂತಾನು ಕರೀತಾರೆ. ನೀವು ಅಕೌಂಟ್ ಪ್ರಿಪೇರ್ ಮಾಡಬೇಕು ಅಂದಾಗ ಯಾವುದೇ ಬಿಸ್ನೆಸ್ನ, ಸೊ ಆಗ ನೀವೇನ್ ಮಾಡಬೇಕು, ಈ ರೂಲ್ಸ್ಗಳನ್ನ ತಿಳ್ಕೊಂಡೇ ಇರಬೇಕು. ಈ ತಿಳ್ಕೊಂಡಿದ್ರೆ ಮಾತ್ರ ಏನಾಗುತ್ತೆ, ನಿಮಗೆ ಈಸಿಯಾಗಿ ಅಕೌಂಟ್ನ ಪ್ರಿಪೇರ್ ಮಾಡೋದಕ್ಕೆ ಸಹಾಯ ಆಗುತ್ತೆ. ಇಲ್ಲ ಅಂತಂದ್ರೆ ಸಹಾಯ ಆಗೋದಿಲ್ಲ. ನೋಡಿ ಏನ್ ಕೊಟ್ಟಿದ್ದಾರೆ, ಅಕೌಂಟ್ಸ್ ಅಲ್ಲಿ 3 ವಿಧಗಳನ್ನ ಮಾಡ್ತೀವಿ ನಾವು. ಒಂದು ಪರ್ಸನಲ್ ಅಕೌಂಟ್ ಅಂತ ಮಾಡ್ತೀವಿ, ಇನ್ನೊಂದು ಇಂಪರ್ಸನಲ್ ಅಂತ ಕರಿತೀವಿ. ಬಿಡಿ ಅದು ಬೇಡ, ಇಂಪರ್ಸನಲ್ ಬಿಟ್ಟು ಹಾಕ್ಬಿಡಿ. ಸೊ ಪರ್ಸನಲ್ ಅಕೌಂಟ್, ರಿಯಲ್ ಅಕೌಂಟ್, ನಾಮಿನಲ್ ಅಕೌಂಟ್, ಈ 3 ತರ ಅಕೌಂಟ್ ಅನ್ನು ನಾವೇನ್ ಮಾಡ್ತೀವಿ, ಪ್ರಿಪೇರ್ ಮಾಡ್ತೀವಿ. ನಾವ್ ಎಂತ ಅಕೌಂಟ್ ಬೇಕಾದ್ರೂ ಮಾಡ್ಬೋದು. ಸೊ ಅಕೌಂಟ್ ಏನಾಗುತ್ತೆ, ಈ 3ರಲ್ಲೇ ಸೇರ್ಕೊಂಡಿರುತ್ತೆ ಅಂತ ಅರ್ಥ. ಈಗ ನೋಡಿ, ಫಸ್ಟ್ ಒನ್ ಪರ್ಸನಲ್ ಅಕೌಂಟ್ ಅಂತ ಇದೆ. ಈ ಪರ್ಸನಲ್ ಅಕೌಂಟ್ ಅಂದ್ರೆ ಏನಂತ ಅರ್ಥ, ಸೊ ಇದು ಯಾವುದೇ ವ್ಯಕ್ತಿಗೆ ಸಂಬಂಧಪಟ್ಟಿದ್ದಾಗಿದೆ. ವ್ಯಕ್ತಿ ಅಂದ್ರೆ ಏನ್ ಬರ್ತಾರೆ, ಇಬ್ರು ಬರ್ತಾರೆ ವ್ಯಕ್ತಿ. ಒಬ್ಬ ನೈಸರ್ಗಿಕ ವ್ಯಕ್ತಿ ಬರ್ತಾನೆ, ಇನ್ನೊಬ್ಬ ಆರ್ಟಿಫಿಷಿಯಲ್ ವ್ಯಕ್ತಿ ಅಂತ ಬರ್ತಾನೆ. ನಾವ್ ಹೇಳಿದೀವಿ, ನ್ಯಾಚುರಲ್ ವ್ಯಕ್ತಿ ಅಂದ್ರೆ ಅರ್ಥ, ನೈಸರ್ಗಿಕವಾದ ವ್ಯಕ್ತಿ ಅಂದ್ರೆ ಅರ್ಥ. ಈಗ ನೋಡಿ, ನಾನೇ ಇದೀನಿ ಇಲ್ಲಿ, ನಾನು ಒಂದು ಎಕ್ಸ್ ಬಿಸ್ನೆಸ್ ಅಂತ ಒಂದು ಸ್ಟಾರ್ಟ್ ಮಾಡ್ತೀನಿ ಅಂತ ತಿಳ್ಕೊಳ್ಳಿ. ನನ್ನಿಂದ, ಇನ್ನೊಂದ್ಸರಿ ಕೇಳಿಸ್ಕೊಳ್ಳಿ, ನನ್ನಿಂದ ನಾನು ಏನ್ ಮಾಡ್ತೀನಿ, ಒಂದು ಬಿಸ್ನೆಸ್ ನಾನು ಏನ್ ಮಾಡ್ತೀನಿ, ಸ್ಟಾರ್ಟ್ ಮಾಡ್ತೀನಿ. ಏನಂತ, ನಿನ್ನೆ ಒಂದು ಎಕ್ಸಾಂಪಲ್ ಹೇಳಿದೆ, XYZ ಪ್ರಾವಿಷನ್ ಸ್ಟೋರ್ ಅಂತ ಆ ಬಿಸ್ನೆಸ್ ಹೆಸರು. ಓಕೆ, ಸೊ ಇಲ್ಲಿ ನನ್ನ ಏನಂತ ಕರೀತಾರೆ, ನ್ಯಾಚುರಲ್ ಪರ್ಸನ್, ನೈಸರ್ಗಿಕ ವ್ಯಕ್ತಿ ಅಂತ ಕರೀತಾರೆ. ಅದೇ ನನ್ನಿಂದ ಸ್ಥಾಪನೆಯಾದಂತಹ ಒಂದು ವ್ಯವಹಾರವನ್ನ ನಾವೆಂತ ಕರಿತೀವಿ, ಆರ್ಟಿಫಿಷಿಯಲ್ ಪರ್ಸನ್ ಅಂತ ಕರಿತೀವಿ. ಯಾವುದೇ ಕಂಪನಿ ಆಗಿರ್ಬೋದು, ಯಾವುದೇ ಬ್ಯಾಂಕ್ ಆಗಿರ್ಬೋದು, ಅದು ಸ್ಟಾರ್ಟ್ ಆಗಿರೋದು ಒಬ್ಬ ವ್ಯಕ್ತಿಯಿಂದ ತಾನೆ. ಸೊ ಹಾಗಾಗಿ ಅದೆಲ್ಲ ಎಲ್ಲಿ ಬರುತ್ತೆ, ಪರ್ಸನಲ್ ಅಕೌಂಟ್ ಬರುತ್ತೆ. ಎಕ್ಸಾಂಪಲ್ ನೋಡಿ, ರಮೇಶ್ ಅಕೌಂಟು, ಸುರೇಶ್ ಅಕೌಂಟು, ಯಾವ್ದಾವ್ದು ಹೆಸರಿಂದ ಬಿಗಿನ್ಸ್ ಆಗುತ್ತೋ, ಯಾರು ನೈಸರ್ಗಿಕ ವ್ಯಕ್ತಿಗಳು, ಅವ್ರ ಹೆಸರುಗಳೆಲ್ಲ, ಮೋಹನ್ ಅಕೌಂಟ್, ಮೋಹಿನಿ ಅಕೌಂಟ್, ಕಮಲಾ ಅಕೌಂಟ್, ಇವರೆಲ್ಲ ಎಲ್ಲಿ ಬರ್ತಾರೆ, ಈ ಪರ್ಸನಲ್ ಅಕೌಂಟ್ ಅಲ್ಲೇ ಬರ್ತಾರೆ. ಯಾಕಂದ್ರೆ ಇವರೆಲ್ಲ ನ್ಯಾಚುರಲ್ ಪರ್ಸನ್ಸ್,
ಈಗ ನೋಡಿ HDFC ಬ್ಯಾಂಕ್ ಅಕೌಂಟು. HDFC ಬ್ಯಾಂಕ್ ಅನ್ನೋದೊಂದು ಬಿಸ್ನೆಸ್. ಆ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿರೋದು ಯಾರು? ಒಬ್ಬ ವ್ಯಕ್ತಿ. ಅದನ್ನು ನಾವೇನಂತ ಕರಿತೀವಿ? ಆರ್ಟಿಫಿಷಿಯಲ್ ಪರ್ಸನ್ ಅಂತ ಕರಿತೀವಿ. ಈಗ ಇನ್ಫೋಸಿಸ್ ಕಂಪನಿ ಅಕೌಂಟ್ ಅಂತ ಬರುತ್ತೆ. ಇನ್ಫೋಸಿಸ್ನ ಸ್ಥಾಪನೆ ಮಾಡಿರೋದು ಯಾರು? ನಾರಾಯಣಮೂರ್ತಿ ಮತ್ತು ಸುಧಾ ನಾರಾಯಣಮೂರ್ತಿ. ಅವ್ರನ್ನ ನಾವೇನಂತ ಕರಿತೀವಿ? ನ್ಯಾಚುರಲ್ ಪರ್ಸನ್ ಅಂತ ಕರಿತೀವಿ. ಅವರಿಂದ ಸ್ಥಾಪನೆಯಾದಂತಹ ಇನ್ಫೋಸಿಸ್ನ ನಾವೇನಂತ ಕರಿತೀವಿ? ಆರ್ಟಿಫಿಷಿಯಲ್ ಪರ್ಸನ್ ಅಂತ ಕರಿತೀವಿ. ಆಯ್ತಾ? ಸೊ ಈಗ ವಿಪ್ರೋ ಅದನ್ನು ಸ್ಥಾಪನೆ ಮಾಡಿರೋದು ಯಾರು? ಅಜೀಂ ಪ್ರೇಮ್ಜಿನ ನ್ಯಾಚುರಲ್ ಪರ್ಸನ್ ಅಂತ ಕರಿತೀವಿ. ಅದೇ ವಿಪ್ರೋನ ನಾವೇಂತ ಕರಿತೀವಿ? ಆರ್ಟಿಫಿಷಿಯಲ್ ಪರ್ಸನ್ ಅಂತ ಕರಿತೀವಿ. ಈ ಆರ್ಟಿಫಿಷಿಯಲ್ ಪರ್ಸನ್ನು ನ್ಯಾಚುರಲ್ ಪರ್ಸನ್ಸ್ ಎಲ್ಲ ಬರ್ತಾರೆ? ಪರ್ಸನಲ್ ಅಕೌಂಟ್ ಬರ್ತಾರೆ. ಇವ್ರದ್ದು ಏನಾದರೂ ಅಕೌಂಟ್ ಪ್ರಿಪೇರ್ ಮಾಡಬೇಕಾದ್ರೆ ನಾವೇನು ಮಾಡಬೇಕು? ಈ ರೂಲ್ಸ್ಗಳನ್ನ ಮಾತ್ರ ಯೂಸ್ ಮಾಡ್ಕೋಬೇಕು. ಏನು ರೂಲ್ಸು? ನಾನು ಹೇಳಿದ್ದೀನಿ, ಅಕೌಂಟಿಂಗ್ ಕಾನ್ಸೆಪ್ಟ್ಸ್ನಲ್ಲಿ ಏನಾಗುತ್ತೆ? ಡ್ಯೂಯಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್ ಅಂತ ಬರುತ್ತೆ. ಡ್ಯೂಯಲ್ ಅಂದರೆ ಡಬಲ್. ಇಫ್ ದೇರ್ ಇಸ್ ಎ ರಿಸೀವರ್ ದೇರ್ ಮಸ್ಟ್ ಬಿ ಎ ಗಿವರ್. ಒಬ್ಬ ಏನನ್ನು ಒಂದು ಸ್ವೀಕರಿಸ್ತಾ ಇದ್ದಾನೆ ಅಂತಂದ್ರೆ ಒಬ್ಬ ಕೊಡೋನ್ ಇದ್ದೇ ಇರ್ತಾನೆ. ಈಗ ನೋಡಿ, ಪರ್ಸನಲ್ ಅಕೌಂಟ್ ರೂಲ್ಸ್ ಏನ್ ಹೇಳುತ್ತೆ ನೋಡಿ? ಡೆಬಿಟ್ ದ ರಿಸೀವರ್. ಯಾರು ಬೆನಿಫಿಟ್ನ ರಿಸೀವ್ ಮಾಡ್ತಾನೋ, ಯಾರು ಉಪಯೋಗವನ್ನ ಯೂಸ್ ಮಾಡ್ಕೋತಾನೋ, ತಗೋತಾನೋ, ಅದನ್ನು ನಾವೇನಂತ ಕರಿತೀವಿ? ಡೆಬಿಟ್ ಅಂತ ಕರಿತೀವಿ. ಯಾರು ಆ ಉಪಯೋಗವನ್ನು ಕೊಡ್ತಾರೋ ಆ ವ್ಯಕ್ತಿಯನ್ನ ನಾವೇನಂತ ಕರಿತೀವಿ? ಕ್ರೆಡಿಟ್ ಅಂತ ಕರಿತೀವಿ. ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗೀವರ್ ಅಂತ ಅರ್ಥ. ಓಕೆನಾ? ಈಗ ನೋಡಿ, ರಮೇಶನು ಸುರೇಶನಿಗೆ 10 ರೂಪಾಯಿಗಳನ್ನು ಕೊಟ್ಟನು ಅಂತ ಇದೆ. ರಮೇಶನು ಸುರೇಶನಿಗೆ 10 ರೂಪಾಯಿಗಳನ್ನು ಕೊಟ್ಟನು ಅಂತ ಇದೆ. ಈಗ ಡೆಬಿಟ್ ದ ರಿಸೀವರ್ ಯಾರು? ಡೆಬಿಟ್ ದ ರಿಸೀವರ್ ದುಡ್ಡು ಇಸ್ಕೊಂಡಿದ್ದಾನೆ ಯಾರು? ಸುರೇಶ. ಓಕೆ. ಕ್ರೆಡಿಟ್ ದ ಗೀವರ್ ಕೊಟ್ಟಿರೋರು ಯಾರು? ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಎಕ್ಸ್ ಅನ್ನುವವನು ವೈ ಅನ್ನುವನಿಗೆ ಯಾವುದೋ ಒಂದು 100 ರೂಪಾಯಿನ ಕೊಟ್ಟಿದ್ದಾನೆ. ಇಲ್ಲಿ ಕೊಡ್ತಾ ಇರೋದು ಯಾರು? ಎಕ್ಸ್. ಓಕೆ. ಎಕ್ಸ್ ಅಂದ್ರೆ ಏನಾಗುತ್ತೆ? ಕ್ರೆಡಿಟ್ ಆಗುತ್ತೆ. ಅದು ತಗೋತಾ ಇರೋದು ಯಾರು? ವೈ. ವೈ ಏನಂತ ಕರಿತೀವಿ? ಡೆಬಿಟ್ ಅಂತ ಕರಿತೀವಿ. ನೋಡಿ, ಅಲ್ಲಿ ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗೀವರ್ ಅಂತ ಕರಿತೀವಿ. ಸೊ ನಿಮಗೆ ಪರ್ಸನಲ್ ಅಕೌಂಟ್ ಬರೋದು ಯಾವ್ದು ಕೇಳಿ? ಒಂದು ನ್ಯಾಚುರಲ್ ಪರ್ಸನ್ನು, ಇನ್ನೊಂದು ಆರ್ಟಿಫಿಷಿಯಲ್ ಪರ್ಸನ್ ಅಷ್ಟೇ. ಅದು ಬಿಟ್ಟು ಬೇರೆ ಯಾವ್ದು ನಾವೇನು ಮಾಡಲ್ಲ, ಪರ್ಸನಲ್ ಅಕೌಂಟಲ್ಲಿ ಏನು ಮಾಡಲ್ಲ, ಕನ್ಸಿಡರ್ ಮಾಡಲ್ಲ, ಗಣನೆಗೆ ತೆಗೆದುಕೊಳ್ಳೋದಿಲ್ಲ. ನೆಕ್ಸ್ಟ್ ಬನ್ನಿ, ಇಂಪರ್ಸನಲ್ ಅಥವಾ ರಿಯಲ್ ಅಕೌಂಟ್ ಅಂತ ಇದೆ. ಈ ರಿಯಲ್ ಅಕೌಂಟ್ ಅಂದ್ರೆ ಏನಂತ ಅರ್ಥ? ಇದು ಯಾವುದೇ ವ್ಯಕ್ತಿಗೆ ಸಂಬಂಧಪಟ್ಟಿದ್ದಲ್ಲ, ಇದು ಕೇವಲ ಆಸ್ತಿಗೆ ಸಂಬಂಧಪಟ್ಟಿದ್ದು ಅಷ್ಟೇ. ಆಸ್ತಿ ಅಂದ್ರೆ ಯಾವುದು? ನಾನು ಹೇಳಿದೆ ಗೊತ್ತಾ? ಅಸೆಟ್ಸ್ ಅಂತ ಒಂದು ವರ್ಡ್ ಯೂಸ್ ಮಾಡಿದೆ. ಬಿಸ್ನೆಸ್ಗೆ ಸಂಬಂಧಪಟ್ಟ ಆಸ್ತಿಗಳು, ಸಾಲ ಹಿಂತಿರುಗಿಸಬೇಕಾದವರು, ಗೂಡ್ಸ್, ಲ್ಯಾಂಡ್ ಅಂಡ್ ಬಿಲ್ಡಿಂಗು, ಪ್ಲಾಂಟ್ ಅಂಡ್ ಮೆಷಿನರಿ, ಫರ್ನಿಚರ್ಗಳು, ಮೋಟಾರ್ ಕಾರ್ ಅಥವಾ ಮೋಟಾರ್ ವೆಹಿಕಲ್. ಮೋಟಾರ್ ಕಾರ್ ಅಂತಂದ್ರೆ ಅವನು ಸ್ವಂತಕ್ಕೆ ಉಪಯೋಗಿಸ್ಕೊಳ್ಳೋದಲ್ಲ, ಬಿಸ್ನೆಸ್ಗೋಸ್ಕರ ಯೂಸ್ ಮಾಡ್ಕೋತಾ ಇರೋದು. ಇನ್ನೊಂದು ಹೇಳಿದೆ, ನಮ್ಮ ಕಣ್ಣು ಕಾಣಿಸೋದಿಲ್ಲ ಅಂತ, ಅಭೌತಿಕ ಅಂತ ಹೇಳಿದ್ದೆ. ಗುಡ್ ವಿಲ್ಲು, ಕಾಪಿರೈಟ್ಸು, ಪೇಟೆಂಟ್ಸು, ಆಯ್ತಾ? ಇವುಗಳನ್ನೆಲ್ಲ ನಾವೇನ್ ಮಾಡ್ತೀವಿ? ರಿಯಲ್ ಅಕೌಂಟಲ್ಲಿ ತಗೋತೀವಿ. ಪರ್ಸನಲ್ ಅಕೌಂಟಲ್ಲಿ ಪರ್ಸನ್ಸ್ ಮೇ ಬಿ ಎ ನ್ಯಾಚುರಲ್ ಪರ್ಸನ್ನು, ಆರ್ಟಿಫಿಷಿಯಲ್ ಪರ್ಸನ್ನು ಅಷ್ಟೇ ತಗೊಳ್ಳೋದು. ಅವ್ರಿಗೆ ಬೇರೆ ರೂಲ್ಸು. ಈ ಆಸ್ತಿಗೆ ಸಂಬಂಧಪಟ್ಟಂಥ ರೂಲ್ಸ್ ಏನೇ ಆಗಲಿ ನೋಡ್ಕೊಳ್ಳಿ. ಇಲ್ಲಿ ಆಸ್ತಿಗೆ ಸಂಬಂಧಪಟ್ಟದ್ದು ಏನೇ ಆದ್ರೂ ನಾವೇನು ಮಾಡಬೇಕು? ರಿಯಲ್ ಅಕೌಂಟ್ ರೂಲ್ಸ್ನ ನಾವೇನು ಮಾಡ್ಕೋಬೇಕು? ಇಲ್ಲಿ ಬಳಕೆ ಮಾಡಬೇಕಾಗತ್ತೆ. ಅದರಲ್ಲೂ ಡೆಬಿಟ್ ಕ್ರೆಡಿಟ್ ಬರುತ್ತೆ. ಸೊ ಆಗ ನಾವೇನು ಮಾಡ್ತೀವಿ? ಡೆಬಿಟ್ ವಾಟ್ ಕಮ್ಸ್ ಇನ್. ಡೆಬಿಟ್ ಅಂದರೆ ಏನು ಬಂತು, ಕ್ರೆಡಿಟ್ ವಾಟ್ ಗೋಸ್ ಔಟ್. ಕ್ರೆಡಿಟ್ ಅಂದರೆ ಏನು ಹೋಯ್ತು. ಈಗ ಒಂದು ತಿಳ್ಕೊಳ್ಳಿ, ಈ ರಿಯಲ್ ಅಕೌಂಟ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಈಗ ಎ ಪರ್ಚೇಸ್ಡ್. ಎ ಅಂದರೆ ಒಬ್ಬ ವ್ಯಕ್ತಿ ಹೆಸರು, ಏನು ಬೇಡ, ಇನ್ನೊಂದು ಹೇಳ್ಬಿಡೋಣ. ಯಾವುದು? ಖಾನ್ ಅಂತ ಒಬ್ಬ ಹುಡುಗ ಇರ್ತಾನೆ. ಖಾನ್ ಅಂತ ಒಂದು ಹುಡುಗ ಇರ್ತಾನೆ. ಅವನೇನು ಮಾಡ್ತಾನೆ? ಬಿಸ್ನೆಸ್ನ ರನ್ ಮಾಡ್ತಾ ಇರ್ತಾನೆ, ಸ್ಟಾರ್ಟ್ ಮಾಡಿರ್ತಾನೆ. ಈ ಖಾನ್ ಅನ್ನುವನು ಏನು ಮಾಡ್ತಾನೆ? ಒಂದು ಮೆಷಿನ್ನ 1 ಲಕ್ಷಕ್ಕೆ ಕೊಂಡುಕೋತಾನೆ.
ಅದು ಪರ್ಸನಲ್ ಬರಲ್ಲ, ಬಿಸ್ನೆಸ್ ಮಾತ್ರ, ಬಿಸ್ನೆಸ್ ವ್ಯೂ ಪಾಯಿಂಟ್, ಬಿಸ್ನೆಸ್ ಮಾಡ್ತಾ ಇದೀವಿ ಅನ್ನೋ ಲೆಕ್ಕಾಚಾರದಲ್ಲಿ ನೀವು ತಗೋಬೇಕು. ಖಾನ್ ಅನ್ನುವ ಹುಡುಗ 1 ಲಕ್ಷ ರೂಪಾಯಿ ಕೊಟ್ಟು ಒಂದು ಮೆಷಿನ್ ಅನ್ನ ಕೊಂಡ್ಕೊಂಡ. ಆಯ್ತಾ? ಅಲ್ಲಿ ಎರಡು ತಿಳ್ಕೋಬೇಕು. ಖಾನ್ ಒಂದಾಯ್ತಾ? ಖಾನ್ ಏನ್ ತಗೊಂಡ? ಖಾನು ಮೆಷಿನ್ ತಗೊಂಡ. ಮೆಷಿನ್ ಅಂದ್ರೆ ಏನದು? ಆ ಬಿಸ್ನೆಸ್ಗೆ ಆಸ್ತಿ, ಸರಿನಾ? ಮೆಷಿನ್ ತಗೊಂಡ್ಮೇಲೆ ಅವನು ಏನ್ ಕೊಟ್ಟ? 1 ಲಕ್ಷ ರೂಪಾಯಿಗಳ ನಗದನ್ನು ಕೊಟ್ಟ, ಕ್ಯಾಶ್ ಕೊಟ್ಟ. ಅದನ್ನು ನಾವೆಂತ ಕರಿತೀವಿ? ಅಸೆಟ್. ಈಗ ಅರ್ಥ ಮಾಡ್ಕೊಳ್ಳಿ. ಸೊ ನಾನೇ ಖಾನ್ ಅಂತ ತಿಳ್ಕೊಳ್ಳಿ, ಇಲ್ಲ ನೀವೇ ಖಾನ್ ಅಂತ ಅನ್ಕೊಂಡು ಇಮ್ಯಾಜಿನೇಷನ್ ಮಾಡಿ. ನಾನು ಅಂದ್ರೆ ಖಾನು ಒಂದು ಮಿಷಿನ್ನ 1 ಲಕ್ಷಕ್ಕೆ ಏನ್ ಮಾಡಿದೀನಿ? ಕೊಂಡುಕೊಂಡಿದ್ದೀನಿ ಅಂತ ಅನ್ಕೊಂಡು ಯೋಚನೆ ಮಾಡಿ. ಈಗ ಈ ರೂಲ್ಸ್ನ ಅಪ್ಲೈ ಮಾಡಿ. ಡೆಬಿಟ್ ವಾಟ್ ಕಮ್ಸ್ ಇನ್, ನಿನ್ನ ಆಂಗಲ್ ಅಲ್ಲಿ ಯೋಚನೆ ಮಾಡಿ, ಖಾನ್ ಅವರ ಆಂಗಲ್ ನಲ್ಲಿ ಯೋಚನೆ ಮಾಡಿ. ಡೆಬಿಟ್ ವಾಟ್ ಕಮ್ಸ್ ಇನ್, ಏನ್ ಬಂತು? ಮೆಷಿನ್ ಬಂತು. ಕ್ರೆಡಿಟ್ ವಾಟ್ ಗೋಸ್ ಔಟ್, ಏನೋಯ್ತು? ಕ್ಯಾಶ್ ಹೋಯ್ತು. ಈಗ ಮಿಷಿನ್ ಕಂಪನಿ, ಆ ಕಂಪನಿ ಇದೆಯಲ್ಲ, ಆ ವ್ಯೂ ಪಾಯಿಂಟ್ ನಲ್ಲಿ ಥಿಂಕ್ ಮಾಡಿ. ಈಗ ಖಾನ್ ಅನ್ಕೊಂಡು ಯೋಚನೆ ಮಾಡಿದ್ರಿ ಅಲ್ವಾ? ಈಗ ನೀವೇ ಮೆಷಿನ್, ಆ ಮೆಷಿನ್ ಕಂಪನಿ ಓನರ್ ನೀವೇ. ಆ ಕಂಪನಿ ವ್ಯೂ ಪಾಯಿಂಟ್ ಅಲ್ಲಿ ಥಿಂಕ್ ಮಾಡಿ. ಈಗ ಡೆಬಿಟ್ ವಾಟ್ ಕಮ್ಸ್ ಇನ್, ಆ ಮೆಷಿನ್ ಕಂಪನಿಗೆ ಏನ್ ಬಂತು? ಈಗ ಕ್ಯಾಶ್ ಬಂತು. ಕ್ರೆಡಿಟ್ ವಾಟ್ ಗೋಸ್ ಔಟ್, ಏನಾಯ್ತು? ಮೆಷಿನ್ ಆಯ್ತು. ಅಷ್ಟೇ. ಯಾರ ವ್ಯೂ ಪಾಯಿಂಟ್ ನಲ್ಲಿ ನಾವು ಯೋಚನೆ ಮಾಡ್ತೀವೋ ಆಗಿರುತ್ತೆ. ಖಾನ್ಗೆ ಮೆಷಿನ್ ಬಂತು, ಕ್ಯಾಶ್ ಹೋಯ್ತು. ಮೆಷಿನ್ ಕಂಪನಿಗೆ ಕ್ಯಾಶ್ ಬಂತು, ಮೆಷಿನ್ ಹೋಯ್ತು. ಸೊ ಇದು ಆಯ್ತಾ? ಪರ್ಸನಲ್ ಅಕೌಂಟ್ ಅಂದ್ರೆ ಅದು ಪರ್ಸನ್ಗೆ ಸಂಬಂಧಪಟ್ಟಿದ್ದು, ಬಿಸ್ನೆಸ್ ನೇಮ್ಗೆ, ಬಿಸ್ನೆಸ್ ಹೆಸರಿಗೆ ಸಂಬಂಧಪಟ್ಟಿದ್ದು. ರಿಯಲ್ ಅಕೌಂಟ್ ಅಂತ ಅಂದ್ರೆ, ಸೊ ಇದು ಯಾವುದಕ್ಕೆ ಸಂಬಂಧಪಟ್ಟಿದ್ದು? ರಿಯಲ್ ಅಕೌಂಟ್ ಅಂದ್ರೆ ಇದು ಆಸ್ತಿಗೆ ಮಾತ್ರ ಸಂಬಂಧಪಟ್ಟಿದ್ದು. ಸೊ ಈ ಆಸ್ತಿಗಳನ್ನು ಏನ್ ಬಂತು, ಏನು ಹೋಯ್ತು? ಪರ್ಸನಲ್ ಅಕೌಂಟ್ ಅಲ್ಲಿ ಯಾರಿಂದ ಬಂತು, ಯಾರಿಗೋಯ್ತು? ಯಾರು? ಅದು ಪರ್ಸನ್ನು. ಯಾವುದು ಬಂತು, ಯಾವುದು ಹೋಯ್ತು? ಅದು ರಿಯಲ್. ಈಗ ಪರ್ಸನ್ನು ಬಿಟ್ಟಾಕಿ, ಆಸ್ತಿನೂ ಬಿಟ್ಟಾಕಿ, ಲಾಸ್ಟ್ ಬರೋಣ ನಾಮಿನಲ್ ಅಕೌಂಟ್. ಈ ನಾಮಿನಲ್ ಅಕೌಂಟ್ ರೂಲ್ಸ್ ಏನ್ ಹೇಳುತ್ತೆ? ಆ ಪರ್ಸನ್ನ ಬಿಟ್ಟು, ಆಸ್ತಿಯನ್ನ ಬಿಟ್ಟು ಬೇರೆ ಏನೇ ಬಂದ್ರು ಅದನ್ನ ನಾವೇನ್ ಮಾಡ್ತೀವಿ? ನಾಮಿನಲ್ ಅಕೌಂಟ್ ಅಂತ ನಾವೇನ್ ಮಾಡ್ತೀವಿ? ಅದನ್ನ ಕನ್ಸಿಡರ್ ಮಾಡ್ತೀವಿ. ನೋಡಿ ಏನಿದೆ ನೋಡಿ. ಸೊ ನಾಮಿನಲ್ ಅಕೌಂಟ್ ಅಂದ್ರೆ ಏನ್ ಬರುತ್ತೆ? ಎಲ್ಲಾ ರೀತಿಯ ತಗೋತೀವಿ. ಏನು? ಈಗ ಎಲೆಕ್ಟ್ರಿಸಿಟಿ ಬಿಲ್ ಪೇಡ್ ಅಂದ್ರೆ ವಿದ್ಯುತ್ ಶಕ್ತಿ ಬಿಲ್ ಅಮೌಂಟ್ ನೀವೇನ್ ಮಾಡಿದ್ಯಾ? ಪೇ ಮಾಡಿದ್ಯಾ? ಅದು ಪರ್ಸನಲ್ ಅಕೌಂಟ್ಗೂ ಬರಲ್ಲ, ಅದು ಆಸ್ತಿನೂ ಅಲ್ಲ, ಅದು ನಿಮಗೆ ಖರ್ಚು. ನಾಮಿನಲ್ ಅಕೌಂಟ್ ಆಯ್ತಾ? ಯಾವ್ದೋ ಕಮಿಷನ್ ರಿಸೀವ್ಡ್ ಅಂತ ಇದೆ, ನೀವು ಬಿಸ್ನೆಸ್ ಮಾಡ್ತಿರೋದ್ರಿಂದ ಯಾವುದೋ ಬಿಸ್ನೆಸ್ ಅವನಿಗೆ ಕಮಿಷನ್ ಕೊಟ್ಟಿದ್ದಾರೆ, ದುಡ್ಡು ಬಂತಾ? ಈ ತರ ಆದಾಯ ವೆಚ್ಚಗಳನ್ನೆಲ್ಲ ನಾವೇನ್ ತಗೋತೀವಿ? ನಾಮಿನಲ್ ಅಕೌಂಟ್ ನಲ್ಲಿ ತಗೋತೀವಿ. ಯಾವುದಿಗೆ ಆಸ್ತಿಗೆ ಸಂಬಂಧಪಟ್ಟದ್ದೆಲ್ಲ ನಾವೇನ್ ಮಾಡ್ತೀವಿ? ರಿಯಲ್ ಅಕೌಂಟಿಗೆ ತಗೋತೀವಿ. ಯಾವುದೇ ಪರ್ಸನ್ ಹಂಗಂದ್ರೆ ನೈಸರ್ಗಿಕ ವ್ಯಕ್ತಿ ಅಥವಾ ಆರ್ಟಿಫಿಷಿಯಲ್ ಪರ್ಸನ್ ಅಥವಾ ವ್ಯಕ್ತಿಯ ಹೆಸರು ಅಥವಾ ಕಂಪನಿ ಹೆಸರು, ಕಂಪನಿ ಯಾವುದೇ ಬರಲಿ, ಬ್ಯಾಂಕ್ ಅನ್ನೋದು ಒಂದು ವ್ಯವಹಾರನೇ. ಇದಕ್ಕೆಲ್ಲ ಸಂಬಂಧಪಟ್ಟಿದ್ದಕ್ಕೆ ಪರ್ಸನಲ್ ಆಗಿ ಹೋಗ್ತೀವಿ. ಸೊ ನಾಮಿನಲ್ ಅಕೌಂಟ್ ರೂಲ್ಸ್ ಏನ್ ಹೇಳುತ್ತೆ? ಡೆಬಿಟ್ ಅಂದ್ರೆ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್, ಕ್ರೆಡಿಟ್ ಅಂದ್ರೆ ಇನ್ಕಮ್ಸ್ ಅಂಡ್ ಗೇನ್ಸ್ ಅಂತ ಅರ್ಥ ಅಷ್ಟೇ. ಓಕೆ, ಸೊ ಇದು ಕರೆಕ್ಟಾಗಿ ರೂಲ್ಸ್ನ ಅರ್ಥ ಮಾಡ್ಕೊಳ್ಳಿ. ಈ 3 ಕರೆಕ್ಟಾಗಿ ನೀವು ತಿಳ್ಕೋಬೇಕು. ಯಾವುದು? ಅಕೌಂಟಿಂಗ್ ಕಾನ್ಸೆಪ್ಟ್ಸ್ ಒಂದು, ಅಕೌಂಟಿಂಗ್ ಕನ್ವೆನ್ಷನ್ಸ್ ಒಂದು, ರೂಲ್ಸ್ ಆಫ್ ಅಕೌಂಟಿಂಗ್. ಈ 3ನ ನೀವೇನ್ ಮಾಡ್ಕೋಬೇಕು? ತಿಳ್ಕೋಬೇಕು. ತಿಳ್ಕೊಳ್ಳಿ. ಈಗ ನೆಕ್ಸ್ಟ್ ಈ ಅಕೌಂಟಿಂಗ್ ರೂಲ್ನ ನೀವು ಏನಾದರೂ ಅಕೌಂಟ್ಸ್ ಅಲ್ಲಿ ನೀವು ಅಪ್ಲಿಕೇಬಲ್ ಮಾಡಬೇಕು ಅಂದ್ರೆ, ಹಂಗಂದ್ರೆ ಇಂಪ್ಲಿಮೆಂಟ್ ಅಥವಾ ಅದನ್ನ ಹೂಡಿಕೆ ಮಾಡಬೇಕು ಅಂದ್ರೆ, ಆ ಜ್ಞಾನವನ್ನ ಹೂಡಿಕೆ ಮಾಡಬೇಕು ಅಂದಾಗ ಕೆಲವೊಂದು ಪಾಯಿಂಟ್ಗಳ ಬಗ್ಗೆ ನಾವೇನ್ ಮಾಡಬೇಕು? ಗಮನ ಹರಿಸ್ಬೇಕು. ಫಸ್ಟ್ ನೀವೇನ್ ಮಾಡಬೇಕು? ಈ ರೂಲ್ಸ್ನ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಫಸ್ಟ್ ನೀವು ಏನ್ ಚೆಕ್ ಮಾಡಬೇಕು ಅಂದ್ರೆ, ಚೆಕ್ ವೆದರ್ ಈಸ್ ದೇರ್ ಎ ಮನಿ ಟ್ರಾನ್ಸಾಕ್ಷನ್ ಇನ್ವಾಲ್ವ್ಸ್. ಹಂಗಾದ್ರೆ ದುಡ್ಡಿನ ಟ್ರಾನ್ಸಾಕ್ಷನ್ ಏನಾದರೂ ಇದೆಯಾ? ನಾವು ಹೇಳಿದೀವಿ ಮನಿ ಮೆಜರ್ಮೆಂಟ್ ಕಾನ್ಸೆಪ್ಟ್ ಅಂತ ಹೇಳಿದೀವಿ. ಹಂಗಾದ್ರೆ ಎಲ್ಲಾ ಟ್ರಾನ್ಸಾಕ್ಷನ್ ನಾವು ತಗೊಳ್ಳಲ್ಲ, ಯಾವುದು ಹಣದ ರೂಪದಲ್ಲಿ ಇರುತ್ತೋ ಅದನ್ನ ಮಾತ್ರ ನಾವೇನ್ ಮಾಡ್ತೀವಿ? ಇಲ್ಲಿ ತಗೋತೀವಿ. ಹೇಳಿದ್ದೀನಿ, ರವಿ ಅನ್ನೋನು ಒಂದು ಪೆನ್ನನ್ನು ಕೊಂಡುಕೊಂಡನು. ರವಿಯು ಒಂದು ಪೆನ್ನನ್ನು 5 ರೂಪಾಯಿಗೆ ಕೊಂಡುಕೊಂಡನು. ನಮ್ಗೆ ಅವನು ಏನ್ ತಗೋತಾನೆ ಅದು ಮುಖ್ಯ ಆಗಲ್ಲ, ಅವನು ದುಡ್ಡಿ ವ್ಯಾಲ್ಯೂ ಇರಬೇಕು. ಇದೆಯಾ? ಚೆಕ್
ಯುವರ್ ಸೆಟ್ ಆಫ್ ಬುಕ್ಸ್. ಹಂಗಂದ್ರೆ ನೀವು ಆ ವ್ಯವಹಾರ ಮಾಡಿದ್ರಿಂದ ನಿಮ್ಮ ಬಿಸ್ನೆಸ್ಸಲ್ಲಿ ಏನಾದರೂ ಅಫೆಕ್ಟ್ ಆಗುತ್ತಾ, ನಿಮ್ಮ ಬಿಸ್ನೆಸ್ಗೆ ಏನೋ ಇಂಪ್ರೂವ್ಮೆಂಟ್ ಆಗೋದಾಗಲಿ, ನಿಮ್ಮ ಬಿಸ್ನೆಸ್ಗೆ ಏನೋ ಲಾಸ್ ಆಗೋದಾಗಲಿ ಏನಾದರೂ ಅಪ್ಲಿಕೇಬಲ್ ಆಗುತ್ತಾ, ಬಿಸ್ನೆಸ್ ಬಿಟ್ಟು ಬೇರೆ ಓನರ್ಗೆ ಏನಾದರೂ ಆಗೋದು ಅದನ್ನು ತಗೋಬಾರ್ದು. ಬಿಸ್ನೆಸ್ಗೆ ಏನಾದರೂ ಅಫೆಕ್ಟ್ ಆಗುತ್ತಾ ಅದನ್ನು ತಗೋಬೇಕು. ಓಕೆ, ನೆಕ್ಸ್ಟ್ ಚೆಕ್ ವೆದರ್ ಡಸ್ ದ ಟ್ರಾನ್ಸಾಕ್ಷನ್ ಫಾಲ್ಸ್ ಅಂಡರ್ ವಿಚ್ ಅಕೌಂಟಿಂಗ್ ಪೀರಿಯಡ್. ಹಂಗಾರೆ ಒಂದು ತಿಳ್ಕೊಳ್ಳಿ, ಅದು ಯಾವ ಸಮಯದಲ್ಲಾಗಿದೆ. ಹೇಳಿದೆ ಅಕೌಂಟಿಂಗ್ ಪೀರಿಯಡ್ ಅನ್ನು ಏನು ಮಾಡ್ತೀವಿ, ಈ ವರ್ಷದಲ್ಲಿ ಆಗಿರೋದು ಮಾತ್ರ ಈ ವರ್ಷ ಅಕೌಂಟಿಂಗಲ್ಲಿ ತಗೋಬೇಕು. ಯಾವುದೋ 4 ವರ್ಷ 5 ವರ್ಷ ಹಿಂದೆ ಆಗಿರೋ ಟ್ರಾನ್ಸಾಕ್ಷನ್ನ ವಹಿವಾಟನ್ನು ನಾವೇನು ಮಾಡಬಾರ್ದು, ಇಲ್ಲಿಗೆ ತಗೋಬಾರ್ದು. ನೋಡಿ ನೆಕ್ಸ್ಟ್, ಡಸ್ ದ ಟ್ರಾನ್ಸಾಕ್ಷನ್ ಇನ್ವಾಲ್ವ್ ಎ ಪರ್ಸನಲ್ ಅಕೌಂಟ್? Shiva is a person or a company or any other entity as mentioned in the business entity concept. ಅಲ್ಲಿ ಮೊದಲು ನೋಡಬೇಕು, ಅವನೇನಾದ್ರು ಪರ್ಸನ್ ಹೆಸರು ಕೊಟ್ಟಿದ್ರೆ ನಾವು ತಗೋಬಾರ್ದು. ನಾವೇನು ಮಾಡಬೇಕು, ಅವನ ಬಿಸ್ನೆಸ್ ಹೆಸರು ಇರಬೇಕದು. ಈಗ ಶಿವ ಅಂತ ಅನ್ನೋದು ಬೇಡ, ಶಿವ ಎಂಟರ್ಪ್ರೈಸಸ್, ಶಿವ ಕಂಪನಿ, ಶಿವ ಹೋಟೆಲ್, ಈ ಥರ ಇರಬೇಕು. ಯಾಕಂದರೆ ಹೋಟೆಲ್ ಅನ್ನೋದೇನು ವ್ಯವಹಾರ, ಶಿವ ಬರಲ್ಲ ಇಲ್ಲಿ. ಯಾಕೆಂದರೆ ಓನರ್ ಬಗ್ಗೆ ನಾವೇನು ಮಾಡಲ್ಲ, ಇಲ್ಲಿ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಬರೀ ನಮಗೆ ಬಿಸ್ನೆಸ್ ಬಗ್ಗೆ ಏನು ಬೇಕು ಅದ್ರ ಬಗ್ಗೆ ಮಾತ್ರ ತಲೆ ಕೆಡಿಸ್ಕೋತೀವಿ. ನೆಕ್ಸ್ಟ್ ಪಾಯಿಂಟ್ ನೋಡಿ, ಈಸ್ ದಟ್ ಪರ್ಸನ್ ಈಸ್ ರಿಸೀವರ್ ಆರ್ ಗಿವರ್ ಇನ್ ದಿ ಟ್ರಾನ್ಸಾಕ್ಷನ್ ಅಂಡ್ ಅಕಾರ್ಡಿಂಗ್ಲಿ ಡೆಬಿಟ್ ಆರ್ ಕ್ರೆಡಿಟ್ ದ ಪರ್ಸನ್ ಅಕೌಂಟ್. ಫಸ್ಟು ನೀವೇನು ಮಾಡಬೇಕು, ಆ ಟ್ರಾನ್ಸಾಕ್ಷನ್ ಆ ವಹಿವಾಟನ್ನು ಅರ್ಥ ಮಾಡ್ಕೋಬೇಕು. ಇಲ್ಲಿ ಯಾರಿಗೆ ಬರ್ತಾ ಇದೆ, ಯಾರಿಗೆ ಹೋಗ್ತಾ ಇದೆ, ಅದ್ರ ಬೇಸ್ ಮೇಲೆ ನಾವೇನು ಮಾಡಬೇಕು, ಡೆಬಿಟ್ ಟು ಕ್ರೆಡಿಟ್ನ ನಾವೇನು ಮಾಡಬೇಕು, ಡಿಸೈಡ್ ಮಾಡಬೇಕು. ಎ ಬಿಗೆ 10 ರೂಪಾಯಿ ಕೊಟ್ಟ ಅಂತ ಬರುತ್ತೆ, ನಾವು ಕರೆಕ್ಟಾಗಿ ಓದ್ಕೊಂಡು ಅರ್ಥ ಮಾಡ್ಕೋಬೇಕು. ಏನಂತ, ಡೆಬಿಟ್ ಅಂದರೆ ಡೆಬಿಟ್ ದ ರಿಸೀವರ್. ಹಂಗಂದ್ರೆ ಯಾರು ದುಡ್ಡನ್ನ ರಿಸೀವ್ ಮಾಡಿರ್ತಾನೋ ಅವನ ಡೆಬಿಟ್ಗೆ ಹಾಕಬೇಕು, ಯಾರು ದುಡ್ಡನ್ನು ಕೊಟ್ಟಿದ್ದಾನೋ ಅವನ್ನ ಕ್ರೆಡಿಟ್ ಮಾಡಬೇಕು. ಇದನ್ನ ನೋಡ್ಕೊಂಡು ಅರ್ಥ ಮಾಡಿಕೊಂಡು ಮಾಡ್ಕೋಬೇಕು ಅಷ್ಟೆ. ನೆಕ್ಸ್ಟ್, ಡಸ್ ದ ಟ್ರಾನ್ಸಾಕ್ಷನ್ ಇನ್ವಾಲ್ವ್ಸ್ ಎನಿ ಕ್ಯಾಶ್ ಇನ್ಫ್ಲೋ ಆರ್ ಕ್ಯಾಶ್ ಔಟ್ಫ್ಲೋ ಅಂತ ಇದೆ. ಹಂಗಂದ್ರೆ ನೀವು ಯಾವ್ದಾರು ವಹಿವಾಟು ಮಾಡ್ಬೇಕಾದ್ರೆ ದುಡ್ಡು ಬಂದಿದ್ದು ದುಡ್ಡು ಹೋಗಿದ್ದು ಆ ಥರ ಏನಾದರೂ ಆಗಿದೆಯಾ ಅದನ್ನು ಚೆಕ್ ಮಾಡ್ಕೊಳ್ಳಿ. ಕ್ಯಾಶ್ ಇನ್ಫ್ಲೋ ಅಂದರೆ ಕ್ಯಾಶ್ ನಿಮ್ಮ ಬಿಸ್ನೆಸ್ಗೆ ಬರುವಂಥದ್ದು. ಕ್ಯಾಶ್ ಔಟ್ಫ್ಲೋ ಅಂದರೆ ಬಿಸ್ನೆಸ್ಸಿಂದ ಕ್ಯಾಶ್ ಏನಾಗೋದು ಆಚೆ ಹೋಗೋದು. ದುಡ್ಡು ಏನಾದರೂ ಬರ್ತಾ ಇದೆಯಾ, ದುಡ್ಡು ಹೋಗ್ತಾ ಇದೆಯಾ, ಬಿಸ್ನೆಸ್ ವ್ಯೂ ಪಾಯಿಂಟಲ್ಲಿ ಥಿಂಕ್ ಮಾಡಬೇಕು. ಓನರ್ಗೆ ಬಂತಾ, ಓನರಿಂದ ಹೋಯ್ತಾ, ಅದು ಬೇಕಾಗಿಲ್ಲ ನಮಗೆ. ಬಿಸ್ನೆಸ್ಗೆ ಬಂತಾ, ಬಿಸ್ನೆಸ್ಗೆ ಹೋಯ್ತಾ. ನೋಡಿ, ಇಫ್ ದೇರ್ ಇಸ್ ನೋ ಕ್ಯಾಶ್ ಇನ್ವಾಲ್ವ್ಮೆಂಟ್ ದೆನ್ ದ ಚಾಯ್ಸಸ್ ಆರ್ ಆಸ್ ಫಾಲೋಸ್. ಹಾಗಾದ್ರೆ ಕ್ಯಾಶ್ ಇನ್ವಾಲ್ವ್ಮೆಂಟ್ ಏನು ಇಲ್ಲ ಅಂತಂದ್ರೆ ನಾವೇನು ಅರ್ಥ ಮಾಡ್ಕೋಬೋದು, ಬೋತ್ ಕ್ಯಾನ್ ಬಿ ರಿಯಲ್. ಹಂಗಂದ್ರೆ ಇಬ್ಬರು ರಿಯಲ್ ಅಕೌಂಟ್ಗೆ ಬರುತ್ತೆ. ರಿಯಲ್ ಅಂತಂದ್ರೆ ಆಸ್ತಿನೇ ಬರುತ್ತೆ. ಯಾಕೆಂದ್ರೆ ನಾನೊಂದು ಮೆಷಿನರಿ, ನನ್ನೊಂದು ಹಳೆ ಗಾಡಿ ಕೊಟ್ಟು ಹೊಸ ಗಾಡಿ ತಗೊಂಡೆ ಅಂತ ಬರುತ್ತೆ. ಈಗ ಏನು ಮಾಡ್ತೀರಾ, ಆಗ ಕ್ಯಾಶ್ ಬರೋದಿಲ್ಲ. ಓಕೆ, ಅಕಸ್ಮಾತ್ ನಾನೇನಾದರೂ ಒಂದು ಬಿಸ್ನೆಸ್ ಪರ್ಪಸ್ಗಾಗಿ ಒಂದು ಬೈಕ್ನ ದುಡ್ಡು ಕೊಟ್ಟು ತಗೋತೀನಿ ಅಂತಂದರೆ ಅಲ್ಲಿ ಕ್ಯಾಶ್ ಬರುತ್ತೆ. ಯಾಕೆಂದರೆ ಕ್ಯಾಶ್ ಕೊಟ್ಟು ಆ ಬೈಕ್ನ ನಾನೇನು ಮಾಡಿದ್ದೀನಿ, ಪರ್ಚೇಸ್ ಮಾಡಿದ್ದೀನಿ ಅಂತ ಅರ್ಥ. ಇಲ್ಲ ಇನ್ನೊಂದು ಅರ್ಥದಲ್ಲಿ ಏನು ಬರುತ್ತೆ, ನಾನು ನನ್ನ ಬೈಕ್ನ ಕೊಟ್ಟು ಇನ್ನೊಂದು ಬೈಕ್ನ ತಗೊಂಡೆ ಅಂತ ಬರುತ್ತೆ. ಆಗ ಕ್ಯಾಶ್ ಬರೋದಿಲ್ಲ. ಆಗ ಕ್ಯಾಶ್ ಬರಲಿಲ್ಲ ಅಂದರೆ ಏನಂತ ಅರ್ಥ, ಆ ಎರಡು ಟ್ರಾನ್ಸಾಕ್ಷನ್ ಬರೋದು ಎರಡು ಏನಾಗಿರುತ್ತೆ, ರಿಯಲ್ ಅಕೌಂಟ್. ರಿಯಲ್ ಅಂದರೆ ಏನಂತ ಅರ್ಥ, ಆಸ್ತಿನೇ ಆಗಿರುತ್ತೆ, ಕ್ಯಾಶ್ ಬರೋದಿಲ್ಲ ಅಂತ ಬರುತ್ತೆ. ಒನ್ ರಿಯಲ್ ಒನ್ ನಾಮಿನಲ್ ಅಕೌಂಟ್ ಅಂತ ಬರುತ್ತೆ. ಹಂಗಂದ್ರೆ ಏನಂತ ಅರ್ಥ, ನಾನು ದುಡ್ಡು ಕೊಟ್ಟು ಯಾವುದೋ ಒಂದು ಆಸ್ತಿನ ಪರ್ಚೇಸ್ ಮಾಡಿದೆ ಅಂತ ಅರ್ಥ ಬರ್ಬೋದು. ಅದು ನಮಗೆ ಎಕ್ಸ್ಪೆನ್ಸಸ್ಸು ಆಗ್ಬೋದು, ಅಸೆಟ್ಟು ಆಗುತ್ತೆ. ಐದರ್ ಡೆಬಿಟ್ ಆರ್ ಕ್ರೆಡಿಟ್ ಫಾರ್ ರಿಯಲ್ ಅಕೌಂಟ್ ಆರ್ ಕ್ರೆಡಿಟ್ ಆರ್ ಡೆಬಿಟ್ ಫಾರ್ ನಾಮಿನಲ್. ಇಷ್ಟೆಲ್ಲ ಏನು ಬೇಡ, ನೀವು ಜಾಸ್ತಿ ಸಿಂಪಲ್ ಆಗಿ ಮೊದಲು ಏನು ಮಾಡ್ಕೊಳ್ಳಿ, ಅಕೌಂಟಿಂಗ್ ರೂಲ್ನ ಪ್ರಾಕ್ಟೀಸ್ ಮಾಡಿ, ನೀವೇ ಇದು ಮಾಡ್ಕೊಳ್ಳಿ. ಸೊ ಈಗ ನೋಡಿ, ಮೆಷಿನರಿ ಅಕೌಂಟ್ ಅಂತ ಬರುತ್ತೆ. ಆಗ ನೀವು ಪರ್ಸನಲ್ ತಗೋತೀರಾ, ರಿಯಲ್ ತಗೋತೀರಾ, ನಾಮಿನಲ್ ತಗೋತೀರಾ. ಮೆಷಿನರಿ ಅಂದರೆ ಅದೊಂದು ಆಸ್ತಿ ಅಂದ್ರೆ ಎಲ್ಲಿಗೋಗುತ್ತೆ, ರಿಯಲ್ ಅಕೌಂಟ್. ಈ ಥರ ನಿಮ್ಮ ಸುತ್ತಮುತ್ತ ಕಾಣುವಂಥದ್ದು, ನಿಮ್ಮ ಬಿಸ್ನೆಸ್ನಲ್ಲಿ ಕಾಣುವಂಥದ್ದನ್ನ ನೀವೇನು ಮಾಡ್ಕೊಳ್ಳಿ, ತಿಳ್ಕೊಂಡು ಡಿಸೈಡ್ ಮಾಡಿ ಯಾವುದು ನಿಮಗೆ ಆಸ್ತಿ ಅಂತ ಅನಿಸುತ್ತೆ, ಅದು ಬಿಸ್ನೆಸ್ಗೆ ಏನಾಗುತ್ತೆ ಸಹಾಯ ಮಾಡ್ತಾ ಇರೋದು, ಅದನ್ನು ತಿಳ್ಕೊಳ್ಳಿ. ಈಗ ನೆಕ್ಸ್ಟ್ ಹೋಗೋಣ. ಅಕೌಂಟಿಂಗ್ ರೂಲ್ ಆಫ್ ಥಂಬ್ ಹೆಂಗೆ ಅರ್ಥ ಮಾಡ್ಕೊಳ್ಳೋದು ನೋಡಿ.
ಅಸೆಟ್ ಇನ್ಕ್ರೀಸಸ್. ಅಸೆಟ್ ಇನ್ಕ್ರೀಸಸ್ ಅಂದ್ರೆ ಅಂತ ಅರ್ಥ, ಅಸೆಟ್ನ ಪರ್ಚೇಸ್ ಮಾಡ್ತಾ ಇದ್ದೀವಿ ಅಂತ ಅರ್ಥ. ಅಸೆಟ್ನ ಅಂದ್ರೆ ಆಸ್ತಿನ ಪರ್ಚೇಸ್ ಮಾಡ್ತಾ ಇದ್ದೀವಿ ಅಂತ ಅರ್ಥ. ಆಸ್ತಿನ ಪರ್ಚೇಸ್ ಮಾಡ್ತಾ ಇದ್ದೀವಿ ಅಂದ್ರೆ ಏನ್ ಮಾಡ್ತೀವಿ, ರಿಯಲ್ ಅಕೌಂಟ್ ರೂಲ್ಸ್ ಏನಿರುತ್ತೆ, ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಲಯಬಿಲಿಟಿ, ಲಯಬಿಲಿಟಿ ಅಂದ್ರೆ ಏನಂತ ಅರ್ಥ, ಇದು ಹಣಕಾಸಿನ ಮೂಲ. ಹಣಕಾಸಿನ ಮೂಲ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಏನಂತ ಅರ್ಥ. ಸೊ ನಾಮಿನಲ್ ಅಕೌಂಟ್ ಬಗ್ಗೆ ಯೋಚನೆ ಮಾಡಿ. ಡೆಬಿಟ್ ಆಲ್ ಎಕ್ಸ್ಪೆನ್ಸ್ ಅಂಡ್ ಲಾಸಸ್, ಕ್ರೆಡಿಟ್ ಆಲ್ ಇನ್ಕಮ್ಸ್ ಅಂಡ್ ಗೇನ್ಸ್. ಇನ್ಕ್ರೀಸ್ ಅಲ್ಲಿ ಡೆಬಿಟ್ ಬಂದ್ರೆ ಡಿಕ್ರೀಸ್ ಅಲ್ಲಿ ಅದ್ರ ಆಪೋಸಿಟ್ ಬರುತ್ತೆ. ಓಕೆ. ಸೊ ನೆಕ್ಸ್ಟ್ ರೆವೆನ್ಯೂ. ರೆವೆನ್ಯೂ ಅಂದ್ರೆ ದುಡ್ಡು ಬರ್ತಾ ಇದೆ. ದುಡ್ಡು ಬರ್ತಾ ಇದೆ ಅಂದ್ರೆ ಏನಂತ ಅರ್ಥ. ಸೊ ಅದು ಯೋಚನೆ ಮಾಡಿ, ಏನಂತ ಯೋಚನೆ ಮಾಡಿ, ನಾಮಿನಲ್ ಅಂತ ಯೋಚನೆ ಮಾಡಿ. ಸೊ ಕ್ರೆಡಿಟ್, ಡೆಬಿಟ್, ಎಕ್ಸ್ಪೆನ್ಸ್ ಅಂದ್ರೆ ಖರ್ಚಾಗ್ತಾ ಇದೆ. ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್, ಆ ಥರ ಯೋಚನೆ ಮಾಡಿ. ಪ್ರಾಫಿಟ್, ದುಡ್ಡು ಬರ್ತಾ ಇದೆ ಹಂಗಂದ್ರೆ ಕ್ರೆಡಿಟ್. ಲಾಸ್ ಅಂದ್ರೆ ದುಡ್ಡು ಹೋಗ್ತಾ ಇದೆ. ಈ ಥರ ಇದನ್ನ ಏನು ಮಾಡಬೇಕಾಗುತ್ತೆ, ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಈಗ ನೆಕ್ಸ್ಟ್ ಬರೋಣ. ಈಗ ಒಂದೊಂದಕ್ಕೂ ಇದು ಮಾಡ್ತೀನಿ ನೋಡಿ ಕರೆಕ್ಟಾಗಿ. ಈಗ ಬರೋಣ. ಫಸ್ಟ್ ಎಕ್ಸಾಂಪಲ್ ನೋಡಿ. ಪರ್ಸ್ನಲ್ ಅಕೌಂಟ್ ಡೆಟಾರ್ ಅಂಡ್ ಕ್ರೆಡಿಟ್ ಅಲ್ಲಿ ರಿಯಲ್ ಬರುತ್ತೆ. ಡೆಬಿಟ್ ಅಲ್ಲಿ ಪರ್ಸನಲ್ ಬರುತ್ತೆ ಅಂದ್ರೆ ಎಂತ ಅರ್ಥ. ಡೆಬಿಟ್ ಅಲ್ಲಿ ಪರ್ಸನಲ್ ಅಕೌಂಟ್ ರೂಲ್ಸ್ ಏನ್ ಬರುತ್ತೆ, ಡೆಬಿಟ್ ದ ರಿಸೀವರ್ ಅಂತ ಬರುತ್ತೆ. ಕ್ರೆಡಿಟ್ ಅಲ್ಲಿ ರಿಯಲ್ ಅಕೌಂಟ್ ಅಂದ್ರೆ ಏನ್ ಬರುತ್ತೆ. ಸೊ ರಿಯಲ್ ಅಕೌಂಟ್ ಕ್ರೆಡಿಟ್ ರೂಲ್ಸ್ ಏನ್ ಹೇಳುತ್ತೆ, ಕ್ರೆಡಿಟ್ ವಾಟ್ ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್ ಅಂತ ಇದೆ. ಸೊ ಅಕಸ್ಮಾತ್ ನೀನು ಏನಾದರೂ ಪೇಮೆಂಟು ಸಪ್ಲೈಯರ್ಸ್, ಯಾವುದೋ ಸಪ್ಲೈಯರ್ಗೆ ದುಡ್ಡು ಕೊಟ್ಟೆ ಅಂತ ತಿಳ್ಕೊ. ಈಗ ಫಾರ್ ಎಕ್ಸಾಂಪಲ್ಲು ನನ್ನದೇ ಒಂದು ಏನಾಗಿದೆ, ಒಂದು ಶುಗರ್ ಫ್ಯಾಕ್ಟ್ರಿ ಇದೆ ಅಂತ ತಿಳ್ಕೊಳ್ಳಿ. ಆ ಶುಗರ್ ಫ್ಯಾಕ್ಟ್ರಿಗೆ ಆ ಶುಗರ್ ಕೇನ್ ಕಬ್ಬನ್ನು ಏನು ಮಾಡ್ತಾನೆ, ಒಬ್ಬ ರೈತ ಸಪ್ಲೈ ಮಾಡ್ತಾನೆ. ಆಯ್ತಾ. ಆಗ ತಿಳ್ಕೊಳ್ಳಿ, ನಾನು ಆಗೇನು ಮಾಡಬೇಕು, ಆ ರೈತನಿಗೆ ದುಡ್ಡು ಕೊಡಬೇಕು. ಎಷ್ಟು, ಆ ರೈತನಿಗೆ ನಾನೊಂದು 5 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ತಿಳ್ಕೊಳ್ಳಿ. ಸೊ ಇಲ್ಲಿ ಬಿಸ್ನೆಸ್ ತಾನೆ, ನಂದು ಶುಗರ್ ಬಿಸ್ನೆಸ್ಸು. ಇಲ್ಲ ನಾನು ಎಷ್ಟು ಕೊಡ್ತಾ ಇದ್ದೀನಿ ಅಮೌಂಟು, 5 ಲಕ್ಷ ಕೊಡ್ತಾ ಇದ್ದೀನಿ ಅಂತ ತಿಳ್ಕೊಳ್ಳಿ. ಮನಿ ಬಂತಾ. ಆಗ ಯೋಚನೆ ಮಾಡಿ, ನಾನು ಆ ರೈತನ ಹೆಸರು ರಾಜು ಅಂತ ತಿಳ್ಕೊಳ್ಳಿ. ನಾನು ರಾಜುವಿಗೆ 5 ಲಕ್ಷ ರೂಪಾಯಿನ ನೀಡಿರುತ್ತೇನೆ ಅಂತ ಯೋಚನೆ ಮಾಡ್ಕೊಳ್ಳಿ. ಓಕೆ. ಇದು ನಿಮ್ಮನ್ನ ಏನು ಮಾಡ್ತೀವಿ, ಇದು ನಿಮ್ಮ ವಹಿವಾಟು, ಟ್ರಾನ್ಸಾಕ್ಷನ್ ಅಂತ ಕರಿತೀವಿ. ಇದ್ರ ಮೇಲೆ ಯೋಚನೆ ಮಾಡಿ, ನಾನು ರಾಜುಗೆ 5 ಲಕ್ಷ ರೂಪಾಯಿನ ಕೊಟ್ಟಿದ್ದೀನಿ. ಈಗ ಯೋಚನೆ ಮಾಡಿ, ಈಗ ನನಗೇನಾದರೂ ಬಂತಾ, ನನಗೇನು ಬಂದಿಲ್ಲ. ಈ ಟ್ರಾನ್ಸಾಕ್ಷನ್ ಏನು ಬಂತು ಅಂತ ನನಗೇನು ಗೊತ್ತಾಗ್ತಿಲ್ಲ. ಒಟ್ಟಿನಲ್ಲಿ ನಾನು ರಾಜುಗೆ 5 ಲಕ್ಷ ಕೊಟ್ಟಿದ್ದೀನಿ, ಅಷ್ಟೇ ಮ್ಯಾಟ್ರು. ಈಗ ತಿಳ್ಕೊಳ್ಳಿ, ನನಗೇನು ಬಂದಿಲ್ಲ ಅಂದಾಗ ಏನಂತ ಅರ್ಥ, ಯಾರೋ ಒಬ್ರಿಗೆ ರಿಸೀವರ್ ಇರ್ತಾರಲ್ಲಪ್ಪ. ಯಾರು ರಿಸೀವರ್ ಇಲ್ಲಿ, ರಾಜುಗೆ ದುಡ್ಡು ಬಂದಿದೆ. ರಾಜು ಅಕೌಂಟ್ ಏನಾಗುತ್ತೆ, ಡೆಬಿಟ್ ಆಗುತ್ತೆ. ಈಗ ನೋಡಿ, ಈಗ ನನಗೇನು ಬಂದಿಲ್ಲ ಅಂತಂದ್ರೆ ನನ್ನಿಂದ ಏನಾದರೂ ಹೋಗಿರ್ಲೇಬೇಕಲ್ವಾ. ಏನೋಯ್ತು, ಕ್ಯಾಶ್ ಹೋಯ್ತು. ಅದೇ ಫಸ್ಟ್ ಎಕ್ಸಾಂಪಲ್. ಅದೇ ರೀತಿ ನೋಡಿ, ಯೋಚನೆ ಮಾಡಿ. ಎರಡನೇದು ನೋಡಿ, ಡೆಬಿಟ್ ಅಲ್ಲಿ ರಿಯಲ್ಲು, ಕ್ರೆಡಿಟ್ ಅಲ್ಲಿ ರಿಯಲ್ಲು, ಎರಡರಲ್ಲೂ ಆಸ್ತಿ ಬರಬೇಕು. ಹಂಗಂದ್ರೆ ಏನೋ ಒಂದು ಆಸ್ತಿ ಬರಬೇಕು, ಏನೋ ಒಂದು ಆಸ್ತಿ ಹೋಗ್ಬೇಕು. ಅವಾಗ ಯೋಚನೆ ಮಾಡ್ಕೊಳ್ಳಿ. ಪರ್ಚೇಸ್ಡ್ ಮೆಷಿನ್ ಫಾರ್ ಕ್ಯಾಶ್ ಅಂತ ಇದೆ ಅಂತ ಅನ್ಕೊಳ್ಳಿ. ಆರ್ ಪರ್ಚೇಸ್ ಆಫ್ ಇನ್ವೆಂಟ್ರಿ ಬೈ ಕ್ಯಾಶ್ ಅಂತ ಅವರೇ ಕೊಟ್ಟಿದ್ದಾರೆ. ಇಲ್ಲಿ PPT ನಲ್ಲಿದೆ ನೋಡಿ. ಪರ್ಚೇಸ್ ಆಫ್ ಇನ್ವೆಂಟ್ರಿ ಬೈ ಕ್ಯಾಶ್ ಅಂದ್ರೆ ಏನಂತ ಅರ್ಥ, ನಾನು ಒಂದು ಗೂಡ್ಸ್ನ ತಗೊಂಡಿದ್ದೀನಿ, ಕಚ್ಚಾ ವಸ್ತುನ ತಗೊಂಡಿದ್ದೀನಿ ಅಂತ ಅರ್ಥ. ಈ ಬಿಸ್ನೆಸ್ನ ಮುಖ್ಯ ಉದ್ದೇಶ ಏನಿದೆ, ಸೊ ಆ ಕಚ್ಚಾ ವಸ್ತುಗಳನ್ನ ಏನ್ ಮಾಡ್ತೀವಿ, ಸಿದ್ಧ ವಸ್ತುಗಳನ್ನಾಗಿ ಮಾರ್ಪಡಿಸೋದೇ ಅದರ ಕೆಲಸ. ಈಗ ನೋಡಿ, ನಾನು ಆ ಕಚ್ಚಾ ವಸ್ತುಗಳನ್ನ ತಗೋತಾ ಇದ್ದೀನಿ ಅಂತಂದ್ರೆ ಆ ಕಚ್ಚಾ ವಸ್ತು ನನಗೇನಾಗುತ್ತೆ, ಆಸ್ತಿ ಆಗುತ್ತೆ. ಆ ಕಚ್ಚಾ ವಸ್ತುಗಳನ್ನ ಕೊಂಡ್ಕೊಂಡ್ಮೇಲೆ ನಾನು ಏನು ಕೊಡ್ಬೇಕು, ಅವ್ರಿಗೆ ಕ್ಯಾಶ್ ಕೊಡಬೇಕು. ಕಚ್ಚಾ ವಸ್ತುನು ರಿಯಲ್ಲೇ ಆಯ್ತು, ಕ್ಯಾಶು ರಿಯಲ್ಲೇ ಆಯ್ತು. ನೆಕ್ಸ್ಟ್ ನೋಡಿ, ಡೆಬಿಟ್ ಅಲ್ಲಿ ರಿಯಲ್ ಅಂತ ಅಂದ್ರೆ ರಿಯಲ್ ಅಕೌಂಟ್ ರೂಲ್ಸ್ ಏನ್ ಹೇಳುತ್ತೆ, ಡೆಬಿಟ್ ಅಲ್ಲಿ ಡೆಬಿಟ್ ವಾಟ್ ಕಮ್ಸ್ ಇನ್. ಓಕೆ. ಸೊ ನೆಕ್ಸ್ಟ್ ಕ್ರೆಡಿಟ್ ಅಲ್ಲಿ ನಾಮಿನಲ್ ಅಂದ್ರೆ ಇನ್ಕಮ್ ಅಂಡ್ ಎಕ್ಸ್ಪೆನ್ಸಸ್ ಅಂತ ಅರ್ಥ. ಇನ್ಕಮ್ ಅಂತ ಅರ್ಥ ಕ್ರೆಡಿಟ್ ಅಲ್ಲಿ. ಡೆಬಿಟ್ ಆಲ್ ಎಕ್ಸ್ಪೆನ್ಸ್ ಅಂಡ್ ಲಾಸಸ್, ಕ್ರೆಡಿಟ್ ಆಲ್ ಇನ್ಕಮ್ಸ್ ಅಂಡ್ ಗೇನ್ಸ್ ಅಂತ ಅರ್ಥ. ಆಗ ಕೊಟ್ಟಿದ್ದಾನೆ ನೋಡಿ ಎಕ್ಸಾಂಪಲ್ ಒಂದು, ಇಂಟ್ರೆಸ್ಟ್ ರಿಸೀವ್ಡ್ ಅಂತ ಅರ್ಥ. ಇಂಟ್ರೆಸ್ಟ್ ರಿಸೀವ್ಡ್ ಅಂದ್ರೆ ಬಡ್ಡಿ ರಿಸೀವ್ಡ್. ಇಂಟ್ರೆಸ್ಟ್ ರಿಸೀವ್ಡ್ ಬೈ ಕ್ಯಾಶ್ ಅಂತ ಇದೆ.
ಸೊ ಈಗ ಏನು ಬರೀತೀರಾ? ಇಂಟ್ರೆಸ್ಟ್ ರಿಸೀವ್ಡ್ ಬೈ ಕ್ಯಾಶ್ ಅಂದರೆ ಯಾರೋ ನಿಮಗೆ ಇಂಟ್ರೆಸ್ಟ್ ಕೊಡ್ತಾ ಇದ್ದಾನೆ, ಈಗ ಅವನು ಇಂಟ್ರೆಸ್ಟ್ ಅಂತ ಕೊಡ್ತಾ ಇದ್ದಾನೆ. ಸೊ ಅಲ್ಲೇನಾಗುತ್ತೆ, ಕ್ಯಾಶ್ ಅನ್ನೋದೇನಾಗುತ್ತೆ ಡೆಬಿಟ್ ಆಗುತ್ತೆ, ಇಂಟ್ರೆಸ್ಟ್ ಅನ್ನೋದೇನಾಗುತ್ತೆ ಕ್ರೆಡಿಟ್ ಆಗುತ್ತೆ. ಸೊ ಹಾಗೆ ಈ ಥರ ಏನು ಮಾಡಿ, ಈ ಥರ ಯೋಚನೆ ಮಾಡಿ ಏನು ಮಾಡ್ಕೊಳ್ಳಿ, ಎಕ್ಸಾಂಪಲ್ಗಳನ್ನ ಕೊಟ್ಟಿದ್ದಾರೆ. ಸೊ ಅದನ್ನು ಯೋಚನೆ ಮಾಡಿಕೊಂಡು ನೀವೇನು ಮಾಡಬೇಕು, ಅದನ್ನು ಅಪ್ಲಿಕೇಬಲ್ ಮಾಡಬೇಕು. ಸೊ ಟೋಟಲ್ ಎಷ್ಟಿದೆ ಜರ್ನಲ್ ಇಂಟ್ರೆಸ್ಟಲ್ಲಿ ನೋಡಿ, ಟೋಟಲ್ 8 ಥರ ಎಕ್ಸಾಂಪಲ್ ಇದೆ. ಅದು ಆ್ಯಕ್ಚುಲಿ 4 ಇರೋದು, 4 ಮತ್ತೆ ಉಲ್ಟಾ ಮಾಡಿದ್ರೆ ಇನ್ನೂ 4 ಆಗುತ್ತೆ. ಇದನ್ನು ನೀವು ಪ್ರಾಕ್ಟೀಸ್ ಮಾಡಿದ್ರೆ ಜರ್ನಲ್ ಎಂಟ್ರಿ ಅನ್ನೋದು ನಿಮಗೆ ಈಸಿ ಆಗುತ್ತೆ. ನೋಡಿ, ಈಗ ಕಾಂಬಿನೇಷನ್ ಆಫ್ ಅಕೌಂಟಿಂಗ್ ರೂಲ್ಸ್ ಅಂತ ಇದೆ. ಸೊ ಇದು ಎಕ್ಸಾಂಪಲ್ ಸಮೇತ ಹೇಳ್ತಾ ಇರೋದು. ಸೊ ಬೋತ್ ಡೆಬಿಟ್ ಅಂಡ್ ಕ್ರೆಡಿಟ್ ಕೆನಾಟ್ ಬಿ ಎ ಪರ್ಸನಲ್ ಅಕೌಂಟ್. ಯಾವಾಗಲೂ ಡೆಬಿಟ್ ಕ್ರೆಡಿಟ್ ಯಾವಾಗಲೂ ಏನಾಗಲ್ಲ, ಪರ್ಸನಲ್ ಅಕೌಂಟ್ ಬರಲ್ಲ. ಹಾಗಾದ್ರೆ ಎಕ್ಸಾಂಪಲ್ ನೋಡಿ, ಶಿವ ಪೇಡ್ ಕ್ಯಾಶ್ ಟು ಅಜಯ್ ಅಂತ ಇದೆ. ಸರ್ ಶಿವ ಅಜಯ್ ಎರಡು ಇದೆ, ಎರಡು ಡೆಬಿಟ್ ಕ್ರೆಡಿಟ್ ಮಾಡ್ಬೋದಾ? ಆಗಲ್ಲ. 2 ಪರ್ಸನ್ ನೇಮ್ನ ಡೆಬಿಟ್ ಕ್ರೆಡಿಟ್ ಮಾಡೋಕ್ಕಾಗಲ್ಲ. ಹಾಗಾಗಿ ನಾವೇನು ಮಾಡ್ತೀವಿ, ನೀಟಾಗಿ ಯೋಚನೆ ಮಾಡಿ, ಶಿವ ಪೇಡ್ ಕ್ಯಾಶ್ ಟು ಅಜಯ್. ಶಿವ ಅನ್ನೋನು ಅಜಯ್ಗೆ ಕ್ಯಾಶ್ ಕೊಟ್ಟಿದ್ದಾನೆ ಅಂತ ಅರ್ಥ. ಈಗ ನಾನೇ ಶಿವ ಅಂತ ಅನ್ಕೊಳ್ಳೋಣ, ನೀವೇ ಅಜಯ್ ಅಂತ ಅನ್ಕೊಳ್ಳಿ. ನಾನು ನಿಮಗೆ ಕ್ಯಾಶ್ ಕೊಟ್ಟಿದ್ದೀನಿ, ಎಷ್ಟು? 1,000 ಕೊಟ್ಟಿದ್ದೀನಿ ಅಂತ ತಿಳ್ಕೊಳ್ಳಿ. ಈಗ ನನಗೇನು ಬರ್ತಾ ಇಲ್ಲ, ಯಾಕಂದ್ರೆ ನಾನು ನಿಮಗೆ 1,000 ಕೊಡ್ತಾ ಇರೋದು. ಸೊ ಹಾಗಾದ್ಮೇಲೆ ಡೆಬಿಟ್ ದ ರಿಸೀವರ್. ಹಂಗಾದ್ರೆ ಯಾರಿಗೆ ದುಡ್ಡು ಹೋಗಿರೋದು? ಅಜಯ್ಗೆ ಹೋಗಿದೆ. ಅಜಯ್ಗೆ ಏನೋ ಬಂದಿದೆ ಅಂತಂದ್ರೆ ಬೇರೆ ಒಬ್ಬ ಯಾರೋ ಗಿವರ್ ಇರ್ಲೇಬೇಕಲ್ವಾ, ಇಲ್ಲ ಗೋಯಿಂಗ್ ಔಟ್ ಇರ್ಲೇಬೇಕಲ್ವಾ, ಏನೋ ಒಂದು ಹೋಗ್ಲೇಬೇಕಲ್ವಾ. ಅಜಯ್ಗೆ ದುಡ್ಡು ಬಂತು, ನನ್ನಿಂದ ಏನಾಯ್ತು, ಕ್ಯಾಶ್ ಹೋಯ್ತು. ಈಗ ನನ್ನ ವ್ಯೂ ಪಾಯಿಂಟ್ ಅಲ್ಲಿ ಥಿಂಕ್ ಮಾಡೋದಾದ್ರೆ ನನಗೇನು ಬರಲಿಲ್ಲ, ಓಕೆ. ಬಟ್ ಅವನ್ ವ್ಯೂ ಪಾಯಿಂಟ್ ಅಲ್ಲಿ ಥಿಂಕ್ ಮಾಡಿದ್ರೆ ಈ ತರ ಬರುತ್ತೆ. ನೋಡಿ, ಈಗ ಯಾರು ವ್ಯೂ ಪಾಯಿಂಟ್ ಅಲ್ಲಿ ಥಿಂಕ್ ಮಾಡ್ತೀರೋ ಅದ್ರ ಮೇಲೆ ಆನ್ಸರ್ ಇದೆ. ಅಜಯ್ ವ್ಯೂ ಪಾಯಿಂಟ್ ಅಲ್ಲಿ ಥಿಂಕ್ ಮಾಡೋದಾದ್ರೆ ಡೆಬಿಟ್ ಟು ಕ್ಯಾಶ್ ಆಗುತ್ತೆ, ಓಕೆ. ಸೊ ಯಾಕೆ ಅಂತಂದ್ರೆ ಅಜಯ್ಗೆ ದುಡ್ಡು ಬಂದಿದೆ. ಯಾರಿಂದ ಬಂದಿದೆ? ಶಿವ ಇಂದ ಬಂದಿದೆ, ಅದು ಕ್ರೆಡಿಟ್ ಆಯ್ತು. ಶಿವನ ವ್ಯೂ ಪಾಯಿಂಟ್ ಇಂದ ಥಿಂಕ್ ಮಾಡಿ. ಸೊ ಶಿವನ ವ್ಯೂ ಪಾಯಿಂಟ್ ಇಂದ ಥಿಂಕ್ ಮಾಡೋದಾದ್ರೆ ಯೋಚನೆ ಮಾಡಿ, ಶಿವ ಏನ್ ಮಾಡಿದಾನೆ ಇಲ್ಲಿ? ಶಿವ ಪೇಡ್ ಕ್ಯಾಶ್. ಹಂಗಂತಂದ್ರೆ ಶಿವ ದುಡ್ಡು ಕೊಟ್ಟಿದ್ದಾನೆ ಅಷ್ಟೇ, ಶಿವಂಗೆ ಏನು ಬಂದಿಲ್ಲ, ಇಲ್ಲಿ ಅಜಯ್ಗೆ ಬಂದಿರೋದು. ಸೊ ಅಜಯ್ ಅಕೌಂಟ್ ಡೇಟಾರ್ ಟು ಕ್ಯಾಶ್, ಓಕೆ. ಅಜಯ್ನಲ್ಲಿ ಕ್ಯಾಶ್ ಹೋಯ್ತು, ಓಕೆ. ಸೊ ಕ್ಯಾಶ್ ಹೋಗಿದೆ, ಯಾರಿಂದ ಹೋಗಿದೆ? ಸೊ ಯಾರಿಗಿಂದ ಬಂದಿದೆ, ಹೇಗೆ ಹೋಗಿದೆ? ಈ ತರ ಏನ್ ಮಾಡಬೇಕು, ಯೋಚನೆ, ನಿಮ್ಮ ಥಿಂಕಿಂಗ್ಗಳನ್ನ ಈ ತರ ನೀವು ಯೋಚನೆ ಮಾಡಿದ್ರೆ ಇದು ಬರುತ್ತೆ. ಸೊ ಬೋತ್ ಡೆಬಿಟ್ ಅಂಡ್ ಕ್ರೆಡಿಟ್ ಪರ್ಸನಲ್ ಅಕೌಂಟ್ ಬರಲ್ಲ, ಒಂದು ತಿಳ್ಕೊಳ್ಳಿ. ಇಬ್ರು ಪರ್ಸನ್ ಹೆಸರು ಪರ್ಸನಲ್ ಅಕೌಂಟ್ ಬರಲ್ಲ, ಅದೊಂದು ಕಂಡೀಷನ್. ಎರಡನೇ ಕಂಡೀಷನ್ ನೋಡಿ, ಡೆಬಿಟ್ ಅಂಡ್ ಕ್ರೆಡಿಟ್ ಕೆನಾಟ್ ಬಿ ಎ ನಾಮಿನಲ್ ಅಕೌಂಟ್. ಒಂದು ತಿಳ್ಕೊಳ್ಳಿ, ಡೆಬಿಟ್ ಕ್ರೆಡಿಟ್ 2 ಪರ್ಸನಲ್ ಅಕೌಂಟ್ ಬರಲ್ಲ, ಡೆಬಿಟ್ ಕ್ರೆಡಿಟ್ 2 ನಾಮಿನಲ್ ಅಕೌಂಟ್ ಬರಲ್ಲ. ಬಟ್ ಡೆಬಿಟ್ ಕ್ರೆಡಿಟ್ 2 ರಿಯಲ್ ಅಕೌಂಟ್ ಬರುತ್ತೆ. ಅವಾಗ ಹೇಳಿದೆ ಗೊತ್ತಾ, ಯಾರು ಖಾನ್ ಪರ್ಚೇಸ್ ಮೆಷಿನರಿ ಫಾರ್ ₹1 lakh ಅಂತ ಹೇಳಿದೆ. ಅಲ್ಲಿ ನಾವೇನ್ ಮಾಡ್ತಾ ಇದ್ವಿ, ಮೆಷಿನ್ ತಗೋತಾ ಇದೀವಿ, ಕ್ಯಾಶ್ ಕೊಡ್ತಾ ಇದೀವಿ. ಅಲ್ಲಿ ಮೆಷಿನು ಅಸೆಟ್ಟೇ, ಆಸ್ತಿನೇ, ಕ್ಯಾಶು ಆಸ್ತಿನೇ. ಸೊ ಈಗ ಯೋಚನೆ ಮಾಡ್ಬೇಕು ಈ ತರ. ಒಂದು ನಿಮಿಷ. ಒಂದು ಮುಖ್ಯವಾದ ಮಾಹಿತಿ ಲಾಸ್ಟ್ ಲೈನಲ್ಲಿ ಕೊಟ್ಟಿದ್ದಾರೆ ನೋಡಿ, ರಿಮೆಂಬರ್ ದಿಸ್ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಹಂಗ ನಾನು ಹೇಳಿದ್ನಲ್ಲಪ್ಪ ಈಗ, ಸೊ ಪರ್ಸನಲ್ ಅಕೌಂಟಲ್ಲಿ ಡೆಬಿಟ್ ಕ್ರೆಡಿಟ್ ಒಂದೇ ಕಡೆ ಬರಲ್ಲ. ಅದೇ ರೀತಿ ನಾಮಿನಲ್ ಅಕೌಂಟಲ್ಲೂ ಕೂಡ ಡೆಬಿಟ್ ಕ್ರೆಡಿಟ್ ಒಂದು ಕಡೆ ಬರಲ್ಲ. ಹಾಗಿದ್ದಾಗ ಅದನ್ನ ಹೇಳ್ತಾ ಇದ್ದಾನೆ, ರಿಮೆಂಬರ್ ದಿಸ್ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಇದ್ರ ಬಗ್ಗೆ ತುಂಬಾ ಗಮನ ಕೊಡಿ. ಅಂಡ್ ದೇರ್ ಫೋರ್ ಯು ವಿಲ್ ನಾಟ್ ಕಮಿಟ್ ಎನಿ ಮಿಸ್ಟೇಕ್ ಇನ್ ಡೆಬಿಟ್ ಅಂಡ್ ಕ್ರೆಡಿಟ್. ಇವುಗಳನ್ನ ನೀಟಾಗಿ ಅರ್ಥ ಮಾಡಿಕೊಂಡ್ರೆ ನೀವು ಡೆಬಿಟ್ ಕ್ರೆಡಿಟ್ ನಲ್ಲಿ ಐಡೆಂಟಿಫೈ ಮಾಡೋದ್ರಲ್ಲಿ ಏನಾಗಲ್ಲ, ನಿಮಗೆ ಎಲ್ಲೂ ತೊಂದರೆ ಆಗಲ್ಲ. ಮಿಸ್ಟೇಕ್ ಆಗುವಂಥ ಸಾಧ್ಯತೆಗಳೇನಾಗಿರುತ್ತೆ, ಸಾಧ್ಯತೆಗಳೇ ಇರೋದಿಲ್ಲ ಅಂತ ಹೇಳ್ತಾ ಇದೆ. ಈಗ ನೋಡಿ, ನಾವು ಯಾವುದೇ ಬಿಸ್ನೆಸ್ನಲ್ಲಿ ಯಾವುದೇ ಟ್ರಾನ್ಸಾಕ್ಷನ್ ವಹಿವಾಟು ಆದರೆ ನಾವೇನು ಮಾಡಬೇಕು, ಅದನ್ನೇ ಆದ ಅಕೌಂಟಿಂಗ್ ಬುಕ್ಸ್ ಅಂತ ಇರುತ್ತೆ. ಆ ಬುಕ್ಸ್ನಲ್ಲಿ ನಾವೇನು ಮಾಡಬೇಕು, ಎಂಟ್ರಿ ಮಾಡಬೇಕಾಗತ್ತೆ. ಎಂಟ್ರಿ ಅಂದರೆ ಬರಿಬೇಕಾಗತ್ತೆ.
ಹಂಗಂದ್ರೆ ಬಿಸ್ನೆಸ್ ನಲ್ಲಿ ಯಾವ ಬುಕ್ಗಳು ಬರುತ್ತೆ ಅದ್ರ ಬಗ್ಗೆ ಇಲ್ಲಿ ತಿಳ್ಕೊತೀವಿ. ಫಸ್ಟ್ ಪಾಯಿಂಟ್ ಇದೆ ನೋಡಿ, ರೆಕಾರ್ಡಿಂಗ್ ಆಫ್ ಎನ್ ಅಕೌಂಟಿಂಗ್ ಈವೆಂಟ್ ಈಸ್ ನೋನ್ ಆಸ್ ಜನರಲ್ ಎಂಟ್ರಿ. ಅಂದ್ರೆ ಅಕೌಂಟಿಂಗ್ ಈವೆಂಟ್ ಅಂದ್ರೆ ಏನಾಯ್ತು ಅಲ್ಲಿ ಅನ್ನೋದನ್ನ ತಿಳಿಸೋದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಜರ್ನಲ್ ಎಂಟ್ರಿ ಮಾಡ್ತೀವಿ. ಅದಾದ್ಮೇಲೆ ರೆಕಾರ್ಡಿಂಗ್ ಇಸ್ ಮೇಡ್ ಇನ್ ಪ್ರೈಮರಿ ಅಂಡ್ ಸೆಕೆಂಡರಿ ಬುಕ್ಸ್ ಇನ್ ಮ್ಯಾನ್ಯುಯಲ್ ಅಕೌಂಟಿಂಗ್ ಸಿಸ್ಟಮ್. ಸೊ ಮೊದಲು ಏನು ಮಾಡ್ತೀವಿ, ಜರ್ನಲ್ ಎಂಟ್ರಿ ಮಾಡ್ತೀವಿ, ನೆಕ್ಸ್ಟ್ ಮ್ಯಾನ್ಯುಯಲ್ ಎಂಟ್ರಿ ಮಾಡ್ತೀವಿ, ಅದು ಲೆಡ್ಜರ್ ಆಗುತ್ತೆ. ಸೊ ಇಲ್ಲಿ ನೋಡ್ಕೊಳ್ಳಿ, ಬುಕ್ಗಳಲ್ಲಿ 2 ಟೈಪ್ ಬರುತ್ತೆ. ಯಾವುದು, ಅಕೌಂಟಿಂಗ್ ಬುಕ್ಸ್ನಲ್ಲಿ ಒಂದು ಪ್ರೈಮರಿ ಬುಕ್ಸ್ ಅಂತ, ಇನ್ನೊಂದು ಸೆಕೆಂಡರಿ ಬುಕ್ಸ್ ಅಂತ. ಪ್ರೈಮರಿ ಬುಕ್ ಅಂದ್ರೆ ಪ್ರಾಥಮಿಕ ಪುಸ್ತಕಗಳು ಅಂತ, ಇವುಗಳು ಇದೆಲ್ಲ ಇರುತ್ತೆ. ಸೆಕೆಂಡರಿ ಅಂತಂದ್ರೆ ಸೊ ಅದು ತದನಂತರ ಬರುವಂತ ಬುಕ್ಸ್ಗಳು. ಇಲ್ಲಿ ನಾವು ಮುಖ್ಯವಾಗಿ ಯಾವುದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕಾಗುತ್ತೆ, ಪ್ರಾಮುಖ್ಯತೆ ಕೊಡಬೇಕಾಗುತ್ತೆ, ಫಸ್ಟ್ ಪ್ರೈಮರಿ ಬುಕ್ಸ್, ಅದಾದ್ಮೇಲೆ ಸೆಕೆಂಡರಿ ಬುಕ್ಸ್. ಎರಡೂ ಬೇಕಾಗುತ್ತೆ, ಬಟ್ ಮುಖ್ಯವಾಗಿ ನಾವು ಪ್ರೈಮರಿ ಬುಕ್ಸ್ಗೆ ಜಾಸ್ತಿ ನಾವು ಪ್ರಾಮುಖ್ಯತೆಯನ್ನು ಕೊಡಬೇಕಾಗುತ್ತೆ. ಫಸ್ಟ್ ನೋಡಿ, ಜನರಲ್ ಲೆಡ್ಜರ್ ಅಂತ ಹೇಳಿದೆ. ಸೊ ಜರ್ನಲ್ ಎಂಟ್ರಿ ಫಸ್ಟೇ ಬಂತು. ಪ್ರೈಮರಿ ಬುಕ್ಸ್ ಅಲ್ಲಿ ಇನ್ನೊಂದೇನು ಬರುತ್ತೆ, ಜನರಲ್ ಲೆಡ್ಜರ್. ಹಂಗಂದ್ರೆ ನೀವು ಜರ್ನಲ್ ಅಲ್ಲಿ ನಾವು ಮಾಡಿದ್ವಿ ಗೊತ್ತಾ, ಡೆಬಿಟ್ ಕ್ರೆಡಿಟ್ ಅದೆಲ್ಲ ಮಾಡಿದ್ವಿ ಗೊತ್ತಾ, ಅದು ಜರ್ನಲ್ ಎಂಟ್ರಿ ಆಗುತ್ತೆ. ಅದನ್ನ ನೋಡ್ಕೊಂಡು ನಾವೇನ್ ಮಾಡ್ತೀವಿ, ಅದೇ ಎಂಟ್ರಿಗಳನ್ನ ಸಪ್ರೇಟ್ ಅಕೌಂಟ್ ಮಾಡ್ತೀವಿ. ಈಗ ಅಜಯ್ ವಿಜಯ್ ಅಂತ ಬಂದು, ಅಜಯ್ ವಿಜಯ್ ನಾವು ಒಂದೇ ಕಡೆ ಏನ್ ಮಾಡಿದ್ವಿ, ಜರ್ನಲ್ ಎಂಟ್ರಿನಲ್ಲಿ ತೋರಿಸಿದ್ವಿ. ಬಟ್ ಇಲ್ಲಿ ಜರ್ಜಲ್ಲಿ ಏನ್ ಮಾಡ್ತೀವಿ, ಅಜಯ್ದೇ ಬೇರೆ ಅಕೌಂಟ್ ಓಪನ್ ಮಾಡ್ತೀವಿ, ವಿಜಯ್ದೇ ಬೇರೆ ಓಪನ್ ಮಾಡಿ ಅವರ ವ್ಯೂ ಪಾಯಿಂಟ್ ನಲ್ಲಿ ಏನೇನು ಬದಲಾವಣೆ ಆಗಿದೆ ಅದನ್ನ ತಿಳಿಸ್ತೀವಿ. ನೆಕ್ಸ್ಟ್ ಕ್ಯಾಶ್ ಬುಕ್ ಅಂತ ಇದೆ. ಕ್ಯಾಶ್ ಬುಕ್ ಅಂದ್ರೆ ಏನು, ಕ್ಯಾಶ್ ಯಾವ್ದು ಬಂದಿದೆ, ಕ್ಯಾಶ್ ಯಾವ್ದು ಹೋಗಿದೆ ಬಿಸ್ನೆಸ್ ನಲ್ಲಿ, ಅದ್ರ ಬಗ್ಗೆ ನಾವೇನ್ ಮಾಡ್ತೀವಿ, ತಿಳ್ಕೊತೀವಿ. ನೆಕ್ಸ್ಟ್ ಸೆಕೆಂಡರಿ ಬುಕ್ಸ್. ಈ ಸೆಕೆಂಡರಿ ಬುಕ್ಸ್ ಅಲ್ಲಿ ನಾವೇನ್ ಮಾಡ್ತೀವಿ, ಪರ್ಚೇಸ್ ರಿಜಿಸ್ಟರ್ ಅಂತಂದ್ರೆ ನಾವು ಯಾವ್ದಾದ್ರು ಗೂಡ್ಸ್ಗಳನ್ನ ಏನಾದ್ರು ಪರ್ಚೇಸ್ ಮಾಡಿದೀವಾ, ಯಾವ್ದಾದ್ರು ಆಸ್ತಿಗಳನ್ನ ಪರ್ಚೇಸ್ ಮಾಡಿದೀವಾ, ಅದ್ರ ಬಗ್ಗೆ ನಾವೇನ್ ಮಾಡ್ತೀವಿ, ಅಲ್ಲಿ ದಾಖಲೆಯನ್ನ ಬರಿತೀವಿ. ದಾಖಲೆ ಅಂತ ಅಂದ್ರೆ ಅದ್ರ ಬಗ್ಗೆ ಏನ್ ತಗೊಂಡ್ವಿ, ಎಷ್ಟಕ್ಕೆ ತಗೊಂಡ್ವಿ, ಅದಕ್ಕೆ ಏನಾಗಿದೆ ಎವಿಡೆನ್ಸ್, ಪ್ರೂಫ್ ಏನಿದೆ, ಬಿಲ್ ಏನಿದೆ, ಅದ್ರ ಬಗ್ಗೆ ಬರೀ ಏನು ಗೂಡ್ಸ್ನ ನಾವು ಏನ್ ಮಾಡಿದೀವಿ, ಪರ್ಚೇಸ್ ಮಾಡಿದೀವಿ, ಕೊಂಡುಕೊಂಡಿದೀವಿ, ಅದ್ರ ಬಗ್ಗೆ ಮಾತ್ರ ಬರೆದ್ರೆ ಅದನ್ನ ಪರ್ಚೇಸ್ ರಿಜಿಸ್ಟರ್ ಅಂತ ಕರಿತೀವಿ. ಎರಡನೇದಿದೆ ನೋಡಿ, ಸೇಲ್ಸ್ ರಿಜಿಸ್ಟರ್ ಅಂದ್ರೆ ನಾವು ಗೂಡ್ಸ್ನ ಏನೇನು ಸೇಲ್ ಮಾಡಿದೀವಿ, ಎಷ್ಟಕ್ಕೆ ಸೇಲ್ ಮಾಡಿದೀವಿ, ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡಬೇಕು. ನೆಕ್ಸ್ಟ್ ಅದಾದ್ಮೇಲೆ ಫಿಕ್ಸ್ಡ್ ಅಸೆಟ್ಸ್ ರಿಜಿಸ್ಟರ್. ಫಿಕ್ಸ್ಡ್ ಅಸೆಟ್ ಅಂತಂದ್ರೆ ಯಾವ ಅಸೆಟ್ಗಳು ತುಂಬಾ ಏನಾಗಿರುತ್ತೆ, ಫಿಕ್ಸ್ಡ್ ಆಗಿರುತ್ತೆ. ಹಂಗಂದ್ರೆ ಲ್ಯಾಂಡ್ ಅಂಡ್ ಬಿಲ್ಡಿಂಗು, ಪ್ಲಾಂಟ್ ಅಂಡ್ ಮೆಷಿನರಿ, ಫರ್ನಿಚರು, ಇಂಥದ್ದಲ್ಲಿ ಏನ್ ಮಾಡ್ತೀವಿ, ಒಂದೇ ಸ್ಥಳದಲ್ಲಿ ಇರುತ್ತೆ ಅದು. ಸೊ ಅದು ತುಂಬಾ ಒಂದು ಸರಿ ತಗೊಂಡ್ರೆ ನಾವು ತುಂಬಾ ವರ್ಷ ಬಾಳಿಕೆ ಬರುತ್ತೆ. ಅದ್ರಲ್ಲಿ ಏನಾದ್ರು ತಗೊಂಡಿದೀವಾ, ಅದ್ರಲ್ಲಿ ಏನಾದ್ರು ಚೇಂಜಸ್ ಆಗಿದೆಯಾ, ಅದನ್ನ ನಾವೇನ್ ಮಾಡ್ತೀವಿ, ಇಲ್ಲಿ ತಿಳ್ಕೊತೀವಿ. ನೆಕ್ಸ್ಟ್ ಅದಾದ್ಮೇಲೆ ರಿಟರ್ನ್ಸ್ ಅಂತ ಬರುತ್ತೆ. ರಿಟರ್ನ್ಸ್ ಅಂದ್ರೆ ಏನು, ನಾ ಈಗ ಗೂಡ್ಸ್ ಅನ್ನ ತಗೊಂಡಿದ್ದೀನಿ ಅಂತ ತಿಳ್ಕೊಳ್ಳಿ ಬೇರೆಯವರಿಂದ, ಅಕಸ್ಮಾತ್ ಡ್ಯಾಮೇಜ್ ಇದೆ ಅಂದ್ರೆ ನಾನೇನ್ ಮಾಡ್ತೀನಿ, ಅದನ್ನ ಅವ್ರಿಗೆ ರಿಟರ್ನ್ ಮಾಡ್ತೀನಿ. ಅಲ್ಲಿ ತೋರಿಸ್ಬೇಕು ನಾನು ಎಷ್ಟು ಪರ್ಚೇಸ್ ಮಾಡಿದ್ದೆ, ಅದರಲ್ಲಿ ಮೈನಸ್ ಎಷ್ಟನ್ನು ನಾನು ಏನ್ ಮಾಡ್ತಾ ಇದ್ದೀನಿ, ರಿಟರ್ನ್ ಮಾಡ್ತಾ ಇದ್ದೀನಿ. ಓಕೆ, ಅದು ನೀವು ಪರ್ಚೇಸ್ ವ್ಯೂ ಪಾಯಿಂಟ್ ಅಲ್ಲಿ ಥಿಂಕ್ ಮಾಡಿ. ಸೇಲ್ಸ್ ವ್ಯೂ ಪಾಯಿಂಟ್ ನೋಡಿ, ನೀವು ಯಾವ ಗೂಡ್ಸ್ನ ಸೇಲ್ ಮಾಡಿದ್ರಿ, ಆಯ್ತಾ, ಯಾವ ಗೂಡ್ಸ್ನ ಸೇಲ್ ಮಾಡಿದ್ರಿ, ಸೇಲ್ ಆಗಿರೋದ್ರಲ್ಲಿ ಕೊಂಡುಕೊಂಡವ್ರು ಎಷ್ಟು ಅವ್ರೇನ್ ಮಾಡಿದ್ದಾರೆ, ರಿಟರ್ನ್ ಮಾಡಿದ್ದಾರೆ. ನೆಕ್ಸ್ಟ್ ಜರ್ನಲ್ ರಿಜಿಸ್ಟರ್ ಅಂತ ಇದೆ. ಸೊ ಇಷ್ಟು ಬುಕ್ನ ನಾವೇನ್ ಮಾಡ್ತೀವಿ, ಮೇನ್ಲಿ ನಾವೇನ್ ಮಾಡ್ತೀವಿ, ಫಾಲೋ ಅಪ್ ಮಾಡ್ತೀವಿ. ಸೊ ಇದ್ರ ಬಗ್ಗೆ ನೀವೇನ್ ಮಾಡ್ಕೊಳ್ಳಿ, ಸ್ವಲ್ಪ ಮನದಟ್ಟು ಮಾಡ್ಕೊಳ್ಳಿ, ಸ್ವಲ್ಪ ಓದ್ಕೊಂಡ್ರೆ ಸ್ವಲ್ಪ ಏನಾಗುತ್ತೆ, ಅಕೌಂಟೆನ್ಸಿ ಅನ್ನೋದು ಬೇಸಿಕ್ ಈ ಥಿಯರಿಟಿಕಲ್ ಫ್ರೇಮ್ವರ್ಕ್ ಏನಿದೆಯೋ, ಸೊ ಈ ಥಿಯರಿನ ಅರ್ಥ ಮಾಡ್ಕೊಂಡ್ರೆ ಅದು ಪ್ರಾಕ್ಟಿಕಲ್ ಆಗಿ ನಾವೇನ್ ಮಾಡ್ಬೋದು, ಅದನ್ನ ಇಂಪ್ಲಿಮೆಂಟ್ ಮಾಡ್ಬೋದು. ಥ್ಯಾಂಕ್ ಯು, ನಮಸ್ಕಾರ.